ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ ಈಗ. ಹಾಗಾಗಿ ಜೀವನದಲ್ಲಿ ನಿಮಗೆ ಅನೇಕ ರೀತಿಯ ಪರಿವರ್ತನೆಗಳು ಈಗ ಒಂದು ಒಳ್ಳೆಯ ರೀತಿಯಲ್ಲಿ ತಿರುವನ್ನು ತಂದುಕೊಡ್ತಾ ಇದ್ದಾವೆ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ಮುಂದಿನ ಕೆಲವು ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ಬೇಕು, ಹಾಗೆ ನಿಮ್ಮ ಮನಸ್ಥಿತಿಯನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹಾಗೆ ಒಂದಿಷ್ಟು ಅನಗತ್ಯ ವಿಚಾರಗಳನ್ನು ನಿಮ್ಮ ಜೀವನದಿಂದ ಹೇಗೆ ಹೊರ ಹಾಕಬೇಕು ಅನ್ನೋದನ್ನು ಗೈಡ್ ಮಾಡುತ್ತೆ, ಅಂದರೆ ಮಾರ್ಗದರ್ಶನ ಮಾಡುತ್ತೆ. ಮೊದಲನೇದಾಗಿ ಬಾಬಾರವರಿಂದ ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಈಗಿನ ಎನರ್ಜಿಗೆ ಮೆಸೇಜ್ ಸಿಗ್ತಾ ಇದೆ ಅಂದರೆ ಓನ್ನೆಸ್, ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈಗಿನ ಪ್ರಸ್ತುತ ಎನರ್ಜಿಗೆ ಅಂದರೆ ಕಾಲಕ್ಕೆ ಅಗತ್ಯವಿರುವ ದೈವಿಕ ಮಾರ್ಗದರ್ಶನವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಕೇವಲ ವೈಯಕ್ತಿಕ ಒಂದು ಸಂದೇಶ ಆಗಿರೋದಿಲ್ಲ. ಇಂದಿನ ಸಮಾಜದ ಮನಸ್ಥಿತಿ ಮತ್ತು ಮನುಷ್ಯರು ಹೇಗೆ ಬದಲಾಗಬೇಕು ಎಂಬುದನ್ನು ತೋರಿಸುವ ಒಂದು ದಿಕ್ಸೂಚಿಯಾಗಿ ಇಲ್ಲಿ ಕಾಣ್ತದೆ. ಯಾಕಂದರೆ ಎಲ್ಲ ರೀತಿಯ ಎನರ್ಜಿಗಳು ಇಲ್ಲಿ ಕನೆಕ್ಟ್ ಆಗ್ತದೆ. ಇದರ ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಮಾನಸಿಕ ವಿಶ್ಲೇಷಣೆ ಹೇಗಿರುತ್ತೆ ಅಂದರೆ ತಂತ್ರಜ್ಞಾನದಿಂದ ಎಲ್ಲರೂ ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ತಂತ್ರಜ್ಞಾನಕ್ಕೆ ಎಲ್ಲರೂ ಕನೆಕ್ಟ್ ಆಗಿದ್ದೀರಾ, ಆದರೆ ಒಳಗಿನಿಂದ ನೀವು ಒಂಟಿಯಾಗಿದ್ದೀರಾ. ಸಂಬಂಧದಲ್ಲಿ ನಂಬಿಕೆ ಕಡಿಮೆ ಆಗ್ತಾಯಿದೆ, ಸ್ವಾರ್ಥ ಮತ್ತು ಒಂಟಿತನ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗಿದೆ. ಅಂದರೆ ನಿಮ್ಮವರೇ ಈ ರೀತಿ ನಿಮ್ಮ ಎದುರಿಗೆ ಒಂದಿಷ್ಟು ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇರ್ಬೋದು. ಅವರು ಹೊರಗಡೆ ಒಂದಿಷ್ಟು ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಯಾರಿಗೆ ಯಾವಾಗ ಸಮಯ ಕೊಡಬೇಕು ಅದನ್ನು ಅವರೀಗ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನಿಮಗೆ ಸಮಯ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅವರು ಅವರ ದಿನಚರಿಯನ್ನು ಒಂದಿಷ್ಟು ತಂತ್ರಜ್ಞಾನದ ಕಡೆ ಹರಿಸ್ತಾ ಇದ್ದಾರೆ. ಅಂದರೆ ಎಲ್ಲೊಂದು ರೀತಿಯಲ್ಲಿ ಫೋನ್ ನೋಡೋದಾಗಿರ್ಬೋದು, ಇಲ್ಲ ತಿರುಗಾಡೋದಾಗಿರ್ಬೋದು, ಯಾವುದೋ ಒಂದು ರೀತಿಯ ವಿಚಾರಕ್ಕೆ ಅವರು ತಮ್ಮನ್ನು ಅಳವಡಿಸ್ಕೊಂಡು ಇಲ್ಲಿ ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಿಮಗೆ ಅಂದರೆ ಅವರಿಗೆ ಯಾವ ರೀತಿ ಸ್ವಾರ್ಥ ಹಾಗೆ ಒಂಟಿತನ ಜಾಸ್ತಿ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಭ್ರಮೆಯ ಬದುಕನ್ನು ಬದುಕ್ತಾ ಇದ್ದಾರೆ ಅನ್ನೋ ರೀತಿಲಿ ಇದು ನಿಮಗೂ ಕೂಡ ಕನೆಕ್ಟ್ ಆಗ್ಬೋದು. ಹೊರಗಿನಿಂದ ಜಗತ್ತಿಗೆ ತಾವು ಸಂತೋಷವಾಗಿದ್ದೀವಿ ಅಂತ ಹೇಳಿ ತೋರಿಸಿಕೊಳ್ಳುವ ಹಪಾಹಪಿಯಾಗಿರುತ್ತೆ ಇದು. ಆದರೆ ಒಳಗಡೆ ಒಂದು ಯುದ್ಧವೇ ನಡೀತಾ ಇದೆ, ಶಾಂತಿ ಇಲ್ಲ, ಸದಾ ಆತಂಕ ಮತ್ತು ಅಸ್ಥಿರತೆ ಇದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಅಂದರೆ ಹೊರ ಜಗತ್ತಿಗೆ ನೀವೆಲ್ಲೋ ನಾನು ಚೆನ್ನಾಗಿದ್ದೀನಿ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ, ಆದರೆ ಒಳಗಡೆ ನಿಮ್ಮ ಒಂದು ಯುದ್ಧದ ಜೊತೆ ನೀವು ಸ್ಪಂದಿಸೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲೂ ಕಾಣಿಸ್ತದೆ. ಇದು ಒಂದಿಷ್ಟು ಬೇರೆಯವರು ನಿಮ್ಮ ಜೀವನದಲ್ಲಿ ಇದ್ದು ಅವರು ಒಂದು ಹೊರಗಡೆ ತುಂಬ ಭೌತಿಕವಾಗಿ ಕನೆಕ್ಟ್ ಆಗಿ ನಿಮಗೆ ಸಮಯ ಕೊಡ್ತಾ ಇಲ್ಲ ಅನ್ನೋ ನೋವು ನಿಮ್ಮನ್ನು ಕಾಡ್ತಾ ಇರ್ಬೋದು. ಈ ಸಮಯದಲ್ಲಿ ಒಂದಿಷ್ಟು ಎನರ್ಜಿ ಪ್ರಕಾರ ಅವರಿಗೆ ಈಗೋ ಮತ್ತು ಪ್ರತ್ಯೇಕತೆ, ನಾನು ನನ್ನದು ಎಂಬ ಅಹಂಕಾರ ಹೆಚ್ಚಾಗಿದೆ. ಬೇರೆಯವರಿಗಿಂತ ನಾನು ಮೇಲಿರಬೇಕು ಅನ್ನೋ ರೀತಿಯಲ್ಲಿ ಸ್ಪರ್ಧೆಯ ಒಂದಿಷ್ಟು ವಿಚಾರಕ್ಕೆ ಇಳಿದಿದ್ದಾರೆ. ಮನಸ್ಸನ್ನು ಕಲುಷಿತಗೊಳಿಸ್ಕೊಂಡಿದ್ದಾರೆ. ಇಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮರೆತು ಹೋಗಿದೆ ಅವರಿಗೆ. ಹಾಗಾಗಿ ಅಂದರೆ ಅವರಿಗೆ ನೀವು ಸಮಯ ಕೊಟ್ರಿ, ಕಾಳಜಿ ಕೊಟ್ರಿ, ಪ್ರೀತಿ ಕೊಟ್ರಿ, ಅದೆಲ್ಲವನ್ನು ಉಪಯೋಗಿಸ್ಕೊಂಡ್ರು. ಆಗ ಅದರ ಅಗತ್ಯ ಇತ್ತು. ಯಾವಾಗ ಅದರಿಂದ ಅವರು ಒಂದು ಸಮರ್ಥತೆಯನ್ನು, ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸ್ಕೊಂಡ್ರು, ಯಾಕಂದರೆ ನಿಮ್ಮಿಂದ ಸಿಕ್ಕಿತ್ತದು. ಯಾಕಂದರೆ ನೀವು ಅವರನ್ನು ಕಾಳಜಿ ಮಾಡಿ ಪ್ರೇಮ ಕೊಟ್ಟು ಆತ್ಮವಿಶ್ವಾಸ ಹೆಚ್ಚಿಸ್ತಾ ಇದ್ದರೆ ಆ ಆತ್ಮವಿಶ್ವಾಸ ಅವರಲ್ಲಿ ಬರ್ತಾ ಇರಲಿಲ್ಲ. ಈಗ ಅದನ್ನು ಕಂಡುಕೊಂಡ ಮೇಲೆ ಅವರು ಮರ್ತಂತೆ ಮಾಡ್ತಾ ಇದ್ದಾರೆ. ಅಂದರೆ ಅಹಂಕಾರ ಹೆಚ್ಚಾಗಿದೆ, ನಾನು ನನ್ನದು ಎನ್ನುವ ಭಾವ ಹೆಚ್ಚಾಗಿ ನಿಮ್ಮ ಒಂದು ಕಾಳಜಿ ಪ್ರೀತಿಯನ್ನು ಮರ್ತಿದ್ದಾರೆ. ಇದರಿಂದ ನಿಮಗೆ ತುಂಬ ನೋವಾಗ್ತಾ ಇದೆ. ಕೆಲವೊಂದು ಸಾರಿ ನಿಮ್ಮ ಎನರ್ಜಿಗೂ ಇದು ಕನೆಕ್ಟ್ ಆಗಿರ್ಬೋದು. ಅಂದರೆ ನಿಮ್ಮ ಜವಾಬ್ದಾರಿ ಹಾಗೆ ಒಂದಿಷ್ಟು ಕರ್ತವ್ಯಗಳನ್ನು ನೀವು ಇಲ್ಲಿ ಮರ್ತಿರ್ಬೋದು. ಭೌತಿಕ ಸುಖಗಳ ಬೆನ್ನಟ್ಟುವುದನ್ನು ನಿಲ್ಲಿಸಿ ಒಳಗಿನ ಆತ್ಮದ ಧ್ವನಿಯನ್ನು ಕೇಳಬೇಕು. ನಿಮ್ಮಿಂದ ಸಮಾಜಕ್ಕೆ ಏನು ಸಾಧ್ಯ ಅನ್ನುವ ಒಂದಿಷ್ಟು ವಿಚಾರಗಳನ್ನು, ಅಂದರೆ ಪ್ರೇರಣೆಯಾಗಿ ನಿಲ್ಲಬೇಕು. ಅದು ನಿಮ್ಮ ಕುಟುಂಬಕ್ಕಾಗಿರ್ಬೋದು, ನಿಮ್ಮ ನೆರೆಹೊರೆಗಾಗಿರ್ಬೋದು. ನೀವು ಒಂದು ಪ್ರೇರಣೆಯಾಗಿರಬೇಕು ಅನ್ನೋ ರೀತಿಯಲ್ಲಿ, ನಿಸ್ವಾರ್ಥದ ಚಿಂತನೆ ಬರಬೇಕು ಅನ್ನೋ ರೀತಿಯಲ್ಲಿ, ಆಗಲೇ ಪರಿವರ್ತನೆ ಸಿಗುತ್ತೆ. ಅದು ಅವರಲ್ಲಿ ನೀವು ಕಾಣಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ಇಲ್ಲಿ ಅವರ ಒಂದಿಷ್ಟು ನೆಗೆಟಿವ್ ವಿಚಾರಗಳನ್ನು ಮಾತನಾಡೋದನ್ನು ಬಿಡಿ, ಅವರಲ್ಲಿರೋ ಒಂದಿಷ್ಟು ಒಳ್ಳೆಯ ಗುಣಗಳ ಬಗ್ಗೆ ನೀವು ದಿನನಿತ್ಯ ಮ್ಯಾನಿಫೆಸ್ಟ್ ಮಾಡಿದ್ರೆ ಅವರಲ್ಲಿ ಒಂದಿಷ್ಟು ಬದಲಾವಣೆ ತರ್ಬೋದು. ಇದು ನಿಮ್ಮ ಪ್ರಯತ್ನ. ಇದೇ ಸರಿಯಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವರ ಮನಸ್ಥಿತಿ ಕೂಡ ತುಂಬ ವಿಚಿತ್ರವಾದ ಎನರ್ಜಿಗೆ ಕನೆಕ್ಟ್ ಆಗಿದ್ದಾರೆ. ಅಂದರೆ ಅಲ್ಲಿ ಯಾರೋ ಮಧ್ಯಪ್ರವೇಶ ಮಾಡಿದ್ದಾರೆ, ಅವರ ಎನರ್ಜಿಗೂ ಅವರು ಆವಾಗ ಕನೆಕ್ಟ್ ಆಗಿರ್ತಾರೆ. ಅವರ ಮಾತುಗಳನ್ನು ಕೇಳ್ತಾ ಇರ್ತಾರೆ. ನಿಮ್ಮ ಮಾತು ಅಂದರೆ ಇಲ್ಲಿ 4 ಜನ 5 ಜನ ಹೇಳ್ತಾ ಇದ್ದಾರೆ, ಅವ್ರ ಮಾತನ್ನು ಕೇಳ್ತಾ ಇದ್ದಾರೆ. ನಂತರ ನೀವೊಬ್ಬರೇ ಆ ಎಲ್ಲ ಒಂದಿಷ್ಟು ಎನರ್ಜಿಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈಗ
ಒಂದು ಗುಂಪಲ್ಲಿ 10 ಜನ ಕೆಟ್ಟವರಿದ್ದು ಒಬ್ಬರು ಒಳ್ಳೆಯವರು ಇದ್ದರೆ ಅವರು ಆ 10 ಜನರಂತೆ ಆಗಲಿಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ. ಅದೇ 10 ಜನ ಒಂದಿಷ್ಟು ಒಳ್ಳೆಯವರ ಗುಂಪಲ್ಲಿ ಒಬ್ಬರು ಕೆಟ್ಟವರಿದ್ದರೆ ಅವರಲ್ಲೂ ಕೂಡ ಅವರಂತಹ ಒಂದು ಪರಿವರ್ತನೆಗಳು ಆಗ್ತವೆ ಖಂಡಿತವಾಗಿ. ಅದೇ ರೀತಿ ಈಗ ಒಂದಿಷ್ಟು ವಿಚಾರಗಳು ನಿಮಗೆ ಕನೆಕ್ಟ್ ಆಗಿದ್ದಾವೆ. ಅಂದರೆ ಈಗ ಅವರು ನಿಮ್ಮ ಒಂದು ಪ್ರೀತಿ, ಕಾಳಜಿ, ಆತ್ಮವಿಶ್ವಾಸದ ಮೂಲಕ ಒಂದಿಷ್ಟು ತಗೊಂಡ್ರು. ಈಗ ಅವರು ಒಂದಿಷ್ಟು ಸಮರ್ಥತೆಯನ್ನು ಪಡ್ಕೊಂಡ ನಂತರ ಅದನ್ನು ಹೇಳ್ತಾರಲ್ಲ, ಹತ್ತಿದ ಏಣಿಯನ್ನೇ ಒದ್ಬಿಟ್ರು ಅನ್ನೋ ರೀತಿಲಿ ಈಗ ಆ ರೀತಿ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ನಿಮಗೆ ಬೆಲೆ ಕೊಡದೆ ಮಾತನಾಡ್ತಾ ಇದ್ದಾರೆ. ನಿಮ್ಮನ್ನು ಕೆಲವೊಂದು ಸಾರಿ ತಿರಸ್ಕರಿಸ್ತಾನೂ ಇರ್ಬೋದು, ಇಲ್ಲ ಬೈತಾನೂ ಇರ್ಬೋದು. ಎಲ್ಲೋ ಒಂದು ರೀತಿಲಿ ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಅವರಿಂದ ಸಿಗ್ತಾ ಇದೆ. ಇದನ್ನು ನಿಮಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂದರೆ ಹಿಂದೆ ನೀವು ಅವರಿಂದ ಒಂದಿಷ್ಟು ಒಳ್ಳೆಯದನ್ನು ಕಂಡಿದ್ರಿ ಅಲ್ವಾ, ನೀವು ಕೊಟ್ಟಿದ್ರಿ, ಅಂದರೆ ವಿನಿಮಯ ಮಾಡ್ಕೊಂಡಿದ್ರಿ. ಈಗ ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಹಾಗಿದ್ದಿದ್ದು ಹೀಗಾಯ್ತಲ್ಲ ಅನ್ನೋ ರೀತಿಲಿ ಅವರನ್ನು ಪರಿವರ್ತನೆ ಮಾಡಬೇಕು ಅನ್ನೋ ರೀತಿಲಿ ಭಗವಂತನಲ್ಲಿ ಒಂದು ಶರಣಾಗಿದೆ. ಆದರೆ ಅವರಲ್ಲಿ ಈಗ ಒಂದಿಷ್ಟು ಅತಿರೇಕದ ವರ್ತನೆಗಳು ಸುತ್ತುವರೆದಿದ್ದಾವೆ. ಅದರಿಂದ ಹೊರತರೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಂತ ಇಲ್ಲಿ ಅಸಂಭವ ಅನ್ನೋದೇನಿಲ್ಲ. ನೀವು ಅವರನ್ನು ಪರಿವರ್ತನೆ ತರಲೇಬೇಕು, ಅವ್ರು ನನಗೆ ಬೇಕೇ ಬೇಕು ಅಂತೇಳಿ ಡಿಸೈಡ್ ಆಗಿದ್ದೀರಾ ಅಂದರೆ ಸ್ವಲ್ಪ ಸಮಯಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಲಿ ಬರ್ತದೆ. ಪ್ರಾರ್ಥನೆ ಇರಲಿ, ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇರಲಿ, ಅವ್ರು ಎಷ್ಟೇ ಒಂದಿಷ್ಟು ತುಚ್ಛವಾಗಿ ನಿಮ್ಮ ಎದುರಿಗೆ ನಡ್ಕೊಳ್ತಾ ಇದ್ದಾರೆ, ವರ್ತನೆ ಮಾಡ್ತಾ ಇದ್ದಾರೆ ಅಂದರೂ ಕೂಡ ನೀವು ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದಿಷ್ಟು ಏನು ಅವ್ರು ಹಿಂದೆ ಒಳ್ಳೆಯದನ್ನು ಕೊಟ್ಟಿರ್ತಾರಲ್ಲ ಅದನ್ನು ನೆನಪು ಮಾಡ್ಕೊಳ್ಳಿ. ಒಂದಿಷ್ಟು ಸಮಯ ಕೊಡಿ, ಆಗ ಬದಲಾವಣೆ ಆಗುತ್ತೆ. ಅಲ್ಲಿ ನಿಮಗಿದು ಒಂದು ತಿರುವು ಆಗಿರ್ಬೋದು, ಇಲ್ಲಾಂದರೆ ಒಂದು ಪಾಠನೂ ಆಗಿರ್ಬೋದು. ಅವರು ನೀವು ಒಂದು ಕೊಟ್ಟ ಅವಕಾಶವನ್ನು ಸುಧಾರಿಸ್ಕೊಳ್ಳಿಲ್ಲ ಅಂದರೆ ಅಲ್ಲಿ ನೀವು ನೇರವಾಗಿ ಒಂದಿಷ್ಟು ತೀರ್ಮಾನಗಳನ್ನು ನಿಮ್ಮ ಒಳಿತಿಗಾಗಿ ತಗೊಳ್ಳೋದು, ಹಿಂದೆ ಸರಿಯೋದು ಒಳ್ಳೆಯದು ಅನ್ನೋ ರೀತಿಲೂ ಕೂಡ ಬರ್ತಾ ಇದೆ. ಕೆಲವೊಂದು ಸಾರಿ ಕೆಲವೊಂದಿಷ್ಟು ಪರಿಸ್ಥಿತಿಗಳು ನಿಮ್ಮ ಇಷ್ಟದಂತೆ ಇರದಿದ್ದಾಗ ಒಂದಿಷ್ಟು ಕೋಪ ಬರುತ್ತೆ ಅಲ್ವಾ. ಅದರ ಬದಲಿಗೆ ಅದನ್ನು ಭಗವಂತನ ಇಚ್ಛೆ ಎಂದು ಸ್ವೀಕರಿಸುವ ಪಕ್ವತೆ ಬರಬೇಕು. ಇತರರ ನೋವನ್ನು ಕಂಡು ಆ ನೋವು ನನ್ನದೇ ಅನ್ನೋ ರೀತಿಯಲ್ಲಿ ಕರುಣೆ ಮೂಡಬೇಕು. ದ್ವೇಷ ಸಾಧನೆಯಿಂದ ಯಾರಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ಅರಿಬೇಕು. ಅಂದರೆ ಒಂದಿಷ್ಟು ಕೋಪ, ಒಂದಿಷ್ಟು ದ್ವೇಷ ತೋರಿಸೋದ್ರಿಂದ ಕೆಲವರನ್ನು ಬದಲಾವಣೆ ಮಾಡ್ತೀನಿ ಅನ್ನೋದು ತಪ್ಪಾಗಿರುತ್ತೆ. ಅಲ್ಲಿ ನೀವು ಅವರನ್ನು ಕ್ಷಮಿಸಬೇಕು, ಕರುಣೆ ತೋರಿಸ್ಬೇಕು. ಯಾಕಂದರೆ ಇಲ್ಲಿ ಕರುಣೆ ತೋರಿಸ್ಬೇಕಾಗಿರೋದು ಅವ್ರ ಬಗ್ಗೆನೇ ನೀವು. ಯಾಕಂದರೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ಇಲ್ಲ ಶಿಕ್ಷಿಸ್ತಾ ಇದ್ದಾರೆ, ಕೆಟ್ಟದಾಗಿ ನಿಮ್ಮ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಕರ್ಮವನ್ನು ಅವರು ವೃತ್ತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಅವರು ಅಂದರೆ ನೀವು ಪಾಪದ ಸ್ಥಾನದಲ್ಲಿ ನಿಂತಿಲ್ಲ, ಈಗ ಅವರು ಪಾಪದ ಸ್ಥಾನದಲ್ಲಿ ನಿಂತಿದ್ದಾರೆ. ಅವರು ಮುಂದೆ ಅದನ್ನು ಅನುಭವಿಸ್ಬೇಕಲ್ಲ, ಅದಕ್ಕೆ ನೀವು ಕರುಣೆ ತೋರಿಸ್ಬೇಕು ಅಂಥ ಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಕ್ಷಮೆ ಕೊಟ್ಟು ನೀವು ಅಂಥ ವಿಚಾರಗಳಿಂದ ಆದಷ್ಟು ದೂರ ಇರೋದು ಉತ್ತಮ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ಇಲ್ಲಾಂದರೆ ತುಂಬ ಅಂದರೆ ನಾನು ಹೇಳಿಲ್ವಾ ಆವಾಗಲೇ 10 ಜನ ಕೆಟ್ಟವರ ಮಧ್ಯೆ ಇದು ದಿನನಿತ್ಯ ಅವರ ಮಾತನ್ನೇ ಕೇಳ್ತಾ 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 ನೀವು ಅದೇ ಆಗಿಬಿಡ್ತೀರಾ. ಹಾಗಾಗಿ ಆ ವಿಚಾರವನ್ನು ಕೇಳಬೇಕು. ಅಂದರೆ ಒಳ್ಳೆಯದನ್ನು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಂತೆ. ಕೆಟ್ಟದ್ದು ಏನೇ ನಿಮಗೆ ಕಿವಿಗೆ ಬೀಳ್ತಾ ಇದೆ ಅಂದರೆ ಈ ಕಿವಿಯಿಂದ ಕೇಳೋ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ಅವ್ರು ನಿಮ್ಮ ಸಂಬಂಧ ಇಲ್ಲ ಯಾರೋ ಆಗಿರ್ತಾರಲ್ವ. ಹಾಗಾಗಿ ಅದನ್ನು ಈ ಕಡೆಯಿಂದ ಕೇಳಬೇಕು, ಆ ಕಡೆ ಕಿವಿಯಿಂದ ಹೊರಗೆ ಹಾಕಬೇಕು. ಅದನ್ನು ಅಲ್ಲೇ ರಿಮೂವ್ ಮಾಡಿ ನೀವು ಮುಂದೆ ಹೋಗಬೇಕು. ಆಗಲೇ ನೀವು ಒಂದು ಸ್ಥಿರತೆಯನ್ನು ಕಂಡುಕೊಳ್ತೀರಿ. ಇಲ್ಲಾಂದರೆ ಅದೇ ಎನರ್ಜಿ ನೀವು ಆಗಿಬಿಡ್ತೀರಾ ಒಂದು ದಿನ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಂದು ಕಾಲದಲ್ಲಿ ನಿಮ್ಮ ಪ್ರಸ್ತುತ ಎನರ್ಜಿ ಪ್ರಕಾರ ಈಗ ಎಲ್ಲವೂ ನಿಮ್ಮದೇ ಆಗಿತ್ತು. ಕೆಲವೊಂದಿಷ್ಟು ವಿಚಾರಗಳಾಗಿರ್ಬೋದು, ಸಮಯದ ಜೊತೆ ಕೆಲವರು ನಿಮ್ಮ ಜೀವನದಲ್ಲಿ ಬಂದ ನಂತರ ಕೆಲವು ಜೀವನದ ಒಂದು ರೀತಿ ನೀತಿಗಳು ಬದಲಾಗ್ತಾ ಹೋಯಿತು. ನಂಬಿಕೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಮುರಿತಾ ಹೋಯಿತು. ಸಂಬಂಧಗಳು ದೂರ ಆಗ್ತಾ ಹೋದವು. ಅಂದರೆ ಮೌನವೇ ನಿಮ್ಮ ಒಂದಿಷ್ಟು ಅಭ್ಯಾಸ ಆಗೋಯಿತು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ತುಂಬ ಕಲ್ತ್ಕೊಂಡ್ರಿ ಇದರಿಂದ ಏನಾಯಿತು, ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ಳೋದು ಒಂದಿಷ್ಟು ಶುರುವಾಯಿತು. ಅಂದರೆ ನೀವೇನು ಅಂತೇಳಿ ನೀವು ಕಲ್ತುಕೊಳ್ಳಲು ಒಂದಿಷ್ಟು ಪ್ರಾರಂಭ ಮಾಡಿಕೊಂಡ್ರಿ. ಈಗ ನಿಮಗೆ ಯಾರ ಮೇಲೂ ಅಷ್ಟು ಭರವಸೆ ಇಲ್ಲ, ನಿಮ್ಮ ಮೇಲಷ್ಟೇ ನಿಮಗೆ ಭರವಸೆ ಇದೆ. ಅಂದರೆ ಇದು ಕೂಡ ನೀವು ಕಲಿಬೇಕಾಗಿತ್ತು. ಹಾಗಾಗಿ ಅಷ್ಟು ಒಂದಿಷ್ಟು ಜನರು ನಿಮ್ಮ ಜೀವನದಲ್ಲಿ ಬಂದರು. ಎಲ್ಲದೂ ಮೊದಲು ಚೆನ್ನಾಗೇ ಇತ್ತು, ನಂತರ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಬಂದಾಗ ಕೆಲವರು ದೂರ ಆದರು. ಹಾಗೆ ಒಂದಿಷ್ಟು ಜನರನ್ನು ನೀವೇ ಇಗ್ನೋರ್ ಮಾಡಿಕೊಂಡ್ರಿ. ಯಾಕಂದರೆ ಅವರು ತಾಳಮೇಳಕ್ಕೆ ಸಿಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮುಂದೆ ನಿಮ್ಮಂತೆ ಇದ್ದು ಹಿಂದೆ ನಿಮ್ಮ ಒಂದು ವಿರುದ್ಧವಾಗಿ ಮಾತನಾಡೋದು, ಇಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಅವಮಾನ ಆಗೋ ರೀತಿಯಲ್ಲಿ ಅವರು ಸುದ್ದಿಗಳನ್ನು ಹಬ್ಬಿಸೋದು, ಈ ರೀತಿ ಮಾಡ್ತಾಯಿದ್ರು. ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ತಿಳಿತು. ಆಗ ತಕ್ಷಣ ನೀವು ತೀರ್ಮಾನ ತಗೊಂಡು ಅದರಿಂದ ಹಿಂದೆ ಸರಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನೇ ಸರಿಸಿದ್ರಿ. ಈಗ ನಿಮಗೆ ನೀವೇ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋಷ್ಟು ಸಮಯ ಸಿಕ್ಕಿದೆ. ಅಲ್ಲಿಗೆ ಭಗವಂತ ಮೊದಲು ನಿಮಗೆ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ದಿನ ನಿಮ್ಮನ್ನು ಒಂಟಿ ಆಗಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ಆ ಒಂಟಿತನದಲ್ಲಿ ನೀವು ಸಾಕಷ್ಟು ಕಲ್ತಿದ್ದೀರಾ. ಅಂದರೆ ಯಾವುದೂ ಕೂಡ ಕಾಕತಾಳೀಯವಾಗಿ ನಿಮ್ಮ ಬಳಿ ಬರೋದೇ ಇಲ್ಲ. ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಯಾರಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮೌನದ
ನಿಮ್ಮ ಪ್ರಶ್ನೆಗೆ ಉತ್ತರ ಬಾಬಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಜೊತೆಗೆ ಬಂದಿದ್ದಾರೆ ಅನ್ನೋ ರೀತಿಲಿ. ಯಾರೋ ಇದ್ದಕ್ಕಿದ್ದ ಹಾಗೆ ಬಾಬಾರವರನ್ನು ನಿಮಗೆ ಕನೆಕ್ಟ್ ಮಾಡಿಸಿದ್ರು ಕೂಡ ಅದು ಅವರ ಆಯ್ಕೆ ಆಗಿರುತ್ತೆ. ಹಾಗೆ ನಿಮಗೆ ಒಂದು ಸಂದಿಗ್ಧ ಸ್ಥಿತಿ ಬಂತು, ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಕೊನೆಯ ಹಂತದಲ್ಲಿ ನಿಂತಿದ್ದೀರಾ. ಇದ್ದಕ್ಕಿದ್ದ ಹಾಗೆ ಬಾಬಾ ನೀವು ಯಾವುದಾದ್ರೂ ರೂಪದಲ್ಲಿ ನನ್ನ ಬಳಿ ಬಂದೇ ಬರ್ತೀರಾ ಅನ್ನೋದು ನಿಮ್ಮ ಕನವರಿಕೆ ಆಗಿತ್ತು. ಅದು ಹೇಗೆ ಅಂದರೆ ಚಮತ್ಕಾರ ಆಗೋ ರೀತಿಯಲ್ಲಿ ಬಾಬಾ ನಿಮ್ಮ ಬಳಿ ಬಂದಿದ್ದಾರಲ್ವ. ನಿಮ್ಮ ಒಂದು ದೃಢ ವಿಶ್ವಾಸದ ಮ್ಯಾನಿಫೆಸ್ಟ್ ವಿಚಾರ ಅಲ್ಲಿ ಕೈಗೊಂಡಿದೆ. ಅಂದರೆ ನೀವು ಆ ರೀತಿ ಅಂದ್ಕೊಂಡ್ರಿ, ಬಾಬಾ ಯಾವುದಾದ್ರೂ ರೂಪದಲ್ಲಿ ನೀವು ನನ್ನ ಬಳಿ ಬನ್ನಿ, ನನ್ನ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಿ, ನೀವಿದ್ದರೆ ನನಗೇನೋ ಒಂದು ರೀತಿಯಲ್ಲಿ ಧೈರ್ಯ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡ್ರೆ ಅದೇ ರೂಪದಲ್ಲಿ ಅವರೊಂದು ಗಿಫ್ಟ್ ಮೂಲಕ ನಿಮ್ಮ ಮನೆಗೆ ಬಂದರು ಅಲ್ವಾ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಒಂದು ಪೂರ್ಣವಾದ ಶರಣಾಗತಿಯ ಭಾವದಿಂದ ಕೇಳಿಕೊಂಡ್ರು ಅದು ನಡೆಯುತ್ತೆ, ಅದು ಸತ್ಯ ಅನ್ನೋದನ್ನು ನಿರೂಪಿಸ್ಲಿಕ್ಕೆ ಬಂದಿದ್ದಾರೆ ಅವರು. ಈಗ ನೀವು ಒಂದು 5 ದಿನದ ಒಳಗಾಗಿರ್ಬೋದು, 9 ದಿನದ ಒಳಗಾಗಿರ್ಬೋದು, ಇಲ್ಲ ಯಾವುದೋ ರೂಪದಲ್ಲಿ ಬಾಬಾರವರ ಪ್ರಸಾದ ಬರಬೇಕು, ಅವರ ಫೋಟೋ ಬರಬೇಕು, ಇಲ್ಲ ಹೇಗಾದರೂ ಅವರು ನನ್ನ ಬಳಿ ಬರಬೇಕು, ನನಗೆ ಕಾಣಿಸ್ಕೊಳ್ಬೇಕು. ಇದು ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರ, ಅದು ನಿಮಗೆ ನಡೆದಿದೆ ಅಲ್ವಾ. ಇದೇ ವಾಸ್ತವ ಪ್ರಸ್ತುತ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತದೆ. ಅದು ಯಾವುದಾದ್ರೂ ರೂಪದಲ್ಲಿ ಅವರಿಗೂ ನಿಮಗೆ ಕನೆಕ್ಟ್ ಆಗ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಒಂದು ನಿಷ್ಕಲ್ಮಶ ಭಾವದ ಪ್ರಾರ್ಥನೆಯಾಗಿತ್ತು ನಿಮ್ಮದು. ಹಾಗಾದರೆ ಅವರು ಅದಕ್ಕೆ ಅನುಗುಣವಾಗಿ ನೀವು ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಂತಿದ್ರಿ, ಅಲ್ಲಿ ಅವರು ಕಾಣಿಸ್ಕೊಂಡ್ರು, ಸಹಾಯವಾಗಿ ಬಂದರು, ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತಂದರು. ಇನ್ಯಾವುದೋ ರೀತಿಯಲ್ಲಿ ನೀವು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರಿ, ಬಾಬಾ ಅಂತ ಹೇಳಿ ಕೂಗಿದ್ರಿ, ಅಲ್ಲಿ ನನ್ನವರು ಯಾರೂ ಇಲ್ಲ ಬಾಬಾ, ನೀವೇ ಬರಬೇಕು ಯಾವುದಾದ್ರೂ ರೂಪದಲ್ಲಿ ಅಂದ್ರಿ. ವೈದ್ಯರ ರೂಪದಲ್ಲೇ ಅವರು ಬಂದರು, ಇಲ್ಲ ಇನ್ಯಾವುದೋ ಒಂದಿಷ್ಟು ಸಹಾಯದ ರೂಪದಲ್ಲೇ ಅವರು ಬಂದರು. ಆವಾಗ ನಿಮಗೆ ತುಂಬ ಖುಷಿ ಆಯಿತು, ಬಾಬಾ ಬಂದರು, ಅದರಿಂದ ಸಹಾಯ ಸಿಕ್ತು, ಎಲ್ಲ ಒಳ್ಳೆಯದಾಯಿತು ಅಂತೇಳಿ ನೀವು ಅಂದ್ಕೊಂಡ್ರಿ ಅಲ್ವಾ. ಅಲ್ಲಿಗೆ ಇಲ್ಲೇನು ಅರ್ಥ ಮಾಡಿಸ್ತಾ ಇದ್ದಾರೆ ಗೊತ್ತಾ ಬಾಬಾ ನಿಮಗೆ, ನೀನು ಇದೇ ನಿಷ್ಠೆಯಿಂದ, ನೀನು ಯಾವಾಗಲಾದರೂ ನಿನಗೇನೇ ಸಮಸ್ಯೆ ಬಂದರೂ ಅದೇ ನಿಷ್ಠೆಯಿಂದ ನನ್ನಲ್ಲಿ ಸಮರ್ಪಣೆ ಮಾಡು, ಬಾಬಾ ಇದ್ದಾರೆ, ಖಂಡಿತ ಸಮಯಕ್ಕೆ ಅನುಗುಣವಾಗಿ ಅದನ್ನು ಸರಿಪಡಿಸಿ ಕೊಡ್ತಾರೆ ಅಂತ ಹೇಳಿ ನೀನು ಯಾವಾಗ ಅಂದ್ಕೊಳ್ತೀಯೋ ಇದೇ ರೀತಿ ಪರಿವರ್ತನೆ ಸಿಗುತ್ತೆ. ಹೇಗೆ ಈಗ ನೀನು ನಂಬಿಕೆ ಇಟ್ಟು ನನಗೆ ಬಾಬಾ ಕಾಣಿಸ್ತಾರೆ, ಇಲ್ಲ ಸಿಗ್ತಾರೆ, ನನಗೆ ಪರಿಹಾರ ಕೊಡ್ತಾರೆ ಅಂತೇಳಿ ನೀನು ನಂಬದೆ ಅದಕ್ಕೆ ಅನುಗುಣವಾಗಿ ನಾನು ಅಲ್ಲಿ ಕಾಣಿಸ್ಕೊಂಡೆ, ಅಲ್ಲಿ ನಿನಗೆ ಯಾವ ರೀತಿ ನನಗೆ ಕರೆದಿದ್ಯೋ, ಆಹ್ವಾನ ಕೊಟ್ಟಿದ್ಯೋ, ನಿನ್ನ ಮದುವೆಗಾಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ವಿಚಾರದಲ್ಲಾಗಿರ್ಬೋದು, ನಾನು ಬಂದಿದ್ದೀನಲ್ವ, ಅದೇ ರೀತಿ ನೀನು ಯಾವುದೇ ಒಂದಿಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡ. ಅದೇ ಕೊನೆಯಲ್ಲ, ಅದು ನಿನ್ನ ಹೊಸ ಪ್ರಾರಂಭ ಆಗಿರುತ್ತೆ. ನಿನ್ನ ನಂಬಿಕೆಗೆ ಅನುಸಾರವಾಗಿ ನೀನು ಅಲ್ಲೂ ಕೂಡ ಅದೇ ನಿಷ್ಠೆಯನ್ನು ತೋರಿದರೆ ಖಂಡಿತ ನನ್ನಿಂದ ನಿನಗೆ ಪೂರ್ಣ ಸಹಾಯ ಸಿಗುತ್ತೆ. ಇದೇ ಸಮರ್ಪಣಾ ಭಾವವನ್ನು ಅರ್ಥ ಮಾಡ್ಕೊ ಅಂತೇಳಿ ಇಲ್ಲಿ ಕೆಲವರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನೀವು ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ದೇವರ ಕೋಣೆಯಲ್ಲಿ ಅಂತ ಇಟ್ಕೊಳ್ಳಿ. ಪ್ರಾರ್ಥನೆ ಮಾಡಬೇಕಾದ್ರೆ ಮನಸ್ಸು ಪೂರ್ಣವಾಗಿ ಅವರಲ್ಲಿ ಶರಣಾಗಿರುತ್ತೆ, ಆ ವಿಚಾರವನ್ನು ಶರಣಾಗಿಸ್ತೀರ. ತಕ್ಷಣ ಮತ್ತೆ ನೀವು ದೇವ್ರ ಕೋಣೆಯಿಂದ ಹೊರಗೆ ಬರಲೇಬೇಕಲ್ವ, ನಿಮ್ಮ ಭೌತಿಕ ವಿಚಾರಗಳಿಗೆ ಕನೆಕ್ಟ್ ಆಗಬೇಕು. ಬಂದ ತಕ್ಷಣ ನೀವು ಬರೋ ಹೊಸಿಲು ದಾಟಿದ ತಕ್ಷಣವೇ ನಿಮಗೆ ಅದು ನಡೆಯುತ್ತಾ, ಬಾಬಾ ನಡೆಸ್ಕೊಡ್ತಾರಾ ಅನ್ನೋ ರೀತಿಲಿ ಮತ್ತೆ ಅದೇ ಭಾರವನ್ನು ಹೊತ್ತಿದ್ರೆ, ಈಗಿನ್ನೂ ಬಾಬಾರವರ ಬಳಿ ಭಾರವನ್ನು ಇಟ್ಟಿದ್ದೀರಾ, ಮತ್ತು ಅದೇ ಭಾರವನ್ನು ಹೊತ್ತು ಸಾಕ್ತಾ ಇದ್ದೀರಾ. ಇದೇ ಸಮರ್ಪಣೆಯ ಕೊರತೆ ನಿಮ್ಮಲ್ಲಿದೆ. ಅಂದರೆ ಯಾವುದೇ ಒಂದು ವಿಚಾರ ಅದು ಏನು ನಡಿಬೇಕೋ ಅದು ನಡೆಯುತ್ತೆ, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗುರುವಿನ ಶರಣದಲ್ಲಿ ಅದನ್ನು ಇಟ್ಟು ಶರಣ ಆದಾಗ ಅದರಲ್ಲೊಂದಿಷ್ಟು ಬದಲಾವಣೆ ಅಂತೂ ಖಂಡಿತ ಮಾಡಿಕೊಡ್ತಾರೆ. ಪರಿಸ್ಥಿತಿಯ ಒಂದು ವ್ಯತಿರಿಕ್ತವಾದ ಒಂದು ವಿಚಾರಗಳನ್ನು ಕನ್ವರ್ಟ್ ಮಾಡಿಕೊಡ್ತಾರೆ. ಒಂದಿಷ್ಟು ನಿಮಗೆ ಪಾಠ ಕಲಿಸುವ ಮೂಲಕ ಅದರಿಂದ ಏನಾದರೂ ಒಂದು ಸ್ವಲ್ಪ ಏರುಪೇರು ಆಗಿ ನೀವು ಅದರಿಂದ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸುವ ಹಾಗೆ ಮಾಡ್ತಾರೆ. ಹಾಗಂತ ಪೂರ್ಣ ಪ್ರಮಾಣದ ಸಮಸ್ಯೆಯನ್ನು ಎದುರಿಸುವಷ್ಟು ಕಷ್ಟ ನಿಮಗೆ ಕೊಡೋದಿಲ್ಲ. ಯಾಕಂದರೆ ಅವರೇ ಹೇಳಿದಾರಲ್ವ 11 ವಚನಗಳಲ್ಲಿ, ನೀನು ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಿಗೆ ಶರಣಾದರೆ ಖಂಡಿತ ನಾನು ಆ ಭಾರವನ್ನು ಹೊರ್ತೀನಿ. ಅಂದರೆ ಈಗ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಪಡಿ. ಅದೊಂದು ಯಾವುದೋ ಒಂದು ವಿಚಾರದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ಅದು ನ್ಯಾಯ ಸಿಗೋದಾಗಿರ್ಬೋದು, ಇಲ್ಲ ಒಂದಿಷ್ಟು ಸಂತಾನದ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಆಗ್ತಾ ಇರುವ ಒಂದಿಷ್ಟು ಕಿರಿಕಿರಿ ಆಗಿರ್ಬೋದು, ಇಲ್ಲ ನಿಮಗೇನೋ ಒಂದಿಷ್ಟು ವ್ಯಾಪಾರದಲ್ಲಿ ಏರುಪೇರು ಕಾಣಿಸ್ತಿದೆಯಲ್ಲ ಅದೇ ವಿಚಾರದಲ್ಲಿ ಆಗಿರ್ಬೋದು. ನೀವೀಗ ತುಂಬ ಸಫರ್ ಮಾಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ತುಂಬ ಜನರ ಎನರ್ಜಿಗೆ ಭಿನ್ನವಾದ ಎನರ್ಜಿಲಿ ಕನೆಕ್ಟ್ ಆಗ್ತಿದೆ. ಎಲ್ಲರೂ ಒಂದೇ ರೀತಿಯ ಸಮಸ್ಯೆಯಲ್ಲಿಲ್ಲ. ಕೆಲವರಿಗೆ ವೈಯಕ್ತಿಕ ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಕಾಣಿಸ್ತಿದೆ, ಎಲ್ಲದೂ ಇದೆ, ಆದರೆ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ಆದರೆ ನಿಮಗೀಗ ಏನು ಅನ್ನಿಸ್ತಾ ಇದೆ, ಅಲ್ಲಿ ಎಲ್ಲ ಇರೋದು ನಿಮಗೆ ಬೇಡ, ನಿಮಗೆ ಬೇಕಾಗಿರೋದೇ ಶಾಂತಿ ನೆಮ್ಮದಿ, ಅದು ನಿಮಗಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ನಿಮಗೆ ಗುರುವಿನ ಎನರ್ಜಿ ಕೂಡ ಕನೆಕ್ಟ್ ಆಗಿ ಅದೇ ಹೇಳ್ತಾ ಇದ್ದಾರೆ ಅವರು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಪಡು, ನಿನಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ, ಏನು ಸರಿ ಮಾಡಬೇಕೋ ಅದನ್ನು ಸರಿ ಮಾಡಲಿಕ್ಕೆ. ಅದು ಆಗೋದೇ ಇಲ್ಲ ಅಂತೇಳಿ ನಿನಗೆ ಅನ್ನಿಸಿದ ಕೊನೆ ಕ್ಷಣ ಅದನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿಸ್ಬಿಡು. ಅಂದರೆ ಬಾಬಾ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ತಂದೆ, ಇನ್ನು ಮುಂದೆ ನನ್ನಿಂದ ಆಗೋದಿಲ್ಲ, ಆ ಭಾರವನ್ನು ನಿನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅನ್ನೋದು ನಿಮ್ಮ ಈಗಿನ ಒಂದು ಎನರ್ಜಿ
ಎನರ್ಜಿ ಕಾಣಿಸ್ತಿದೆ. ಇದೇ ರೀತಿ ಮಾಡಿದಿರ. ಆದರೆ ಅಲ್ಲಿ ಮತ್ತೆ ಸಂದೇಹ ಇದೆ ನಿಮ್ಮಲ್ಲಿ. ಸಂದೇಹ ಪೂರ್ಣವಾಗಿ ಕಡಿಮೆ ಆಗಿಲ್ಲ. ಸಮರ್ಪಣೆನೂ ಮಾಡಿದಿರ, ಸಂದೇಹನೂ ವ್ಯಕ್ತಪಡಿಸ್ತಿದ್ದೀರ ಅಂದರೆ ಆ ಕೆಲಸ ಆಗೋದಿಲ್ಲ. ಸಂದೇಹ ಪಡದೆ ಸಮರ್ಪಣೆ ಮಾಡಿ ಆ ವಿಚಾರವನ್ನು ಯಾವಾಗ ಮರಿತೀರೋ ಮರುಕ್ಷಣ ಚಮತ್ಕಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಆಗಿದ್ದು ಉಂಟು. ನಿಮ್ಮ ಜೊತೆಗಿರುವವರಿಂದನೇ ನಿಮಗೊಂದು ದ್ರೋಹ ಆಗಿದೆ. ಆದರೆ ನಿಮಗೆ ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಆದರೆ ಇಲ್ಲಿ ಅವರ ಸ್ವಭಾವ, ಅವರ ಮನಸ್ಥಿತಿ ಏನಿತ್ತು, ಅವರ ಉದ್ದೇಶ ಏನಿತ್ತು ನಿಮಗೆ ತಿಳಿಸುವ ಸಮಯ ಬಂದಿತ್ತು. ನೀವು ಅದನ್ನು ತಿಳ್ಕೊಳ್ಳದೇ ಇದ್ದರೆ ಅದು ಹೀಗೇ ಮುಂದುವರಿತಾ ಇತ್ತು. ಹೀಗೇ ಮುಂದುವರೆದು ಅದು ಒಂದಿಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಎದುರಿಸುವಂಥ ಸ್ಥಿತಿಯನ್ನು ತಂದಿಡ್ತಿತ್ತು. ಹಾಗಾಗಿ ಇಲ್ಲಿ ಗುರುವಿನ ಶರಣದಲ್ಲಿ ನೀವು ಹೋದ್ಮೇಲೆ ಅವರು ನಿಮ್ಮ ಜೀವನದಲ್ಲಿ ಏನಿರಬೇಕು, ಏನಿರಬಾರ್ದು ಅವರು ಡಿಸೈಡ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಒಂದಿಷ್ಟು ಸ್ಪಷ್ಟವಾಗಿ ಒಂದಿಷ್ಟು ಮುಖಗಳನ್ನು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ತೀರ್ಮಾನ ಈಗ ನಿಮ್ಮ ಎದುರಿಗೆ ಸ್ಪಷ್ಟವಾಗಿದೆ. ನೀವು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತೇಳಿ ಅದರ ಆಧಾರದ ಮೇಲೆ ಮುಂದಿನ ತಿರುವು ಬದಲಾವಣೆ ಸಿಗುತ್ತೆ. ಹಾಗೆ ಒಂದಿಷ್ಟು ವಿಚಾರಗಳಲ್ಲಿ ನಿಮ್ಮ ಕನಸುಗಳು ಕಣ್ಣೆದುರಿಗೆ ಕಮರಿ ಹೋದ ಅನುಭವ ನಿಮಗೆ ಕಂಡಿದೆ. ಅದು ಇನ್ನೇನು ನನ್ನ ಕೈ ಸಿಕ್ತು, ಕೈ ಸೇರ್ತು ಅನ್ನೋ ರೀತಿಯಲ್ಲಿ ಅದು ಒಂದಿಷ್ಟು ತಾಯ್ತನದ ಸುಖ ಅನುಭವಿಸೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮದುವೆ ಆಯ್ತಾಯಿತು ಅಂದ್ಕೊಂಡ ವಿಚಾರದಲ್ಲಾಗಿರ್ಬೋದು, ಕೆಲಸ ಸಿಕ್ಬಿಡ್ತು ಇನ್ನೇನು ಎಲ್ಲ ಸರಿ ಆಯ್ತಪ್ಪ ಅಂತೇಳಿ ಅಂದ್ಕೊಂಡ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮನೆ ಪೂರ್ಣಗೊಳ್ತು ಇನ್ನೇನು ಅದರಲ್ಲಿ ನಾವು ಗೃಹ ಪ್ರವೇಶ ಮಾಡಬೇಕು ಅನ್ನೋಂಥ ಆಸೆ ಇಟ್ಕೊಂಡಂಥ ಸಂದರ್ಭದಲ್ಲಾಗಿರ್ಬೋದು, ಒಂದಿಷ್ಟು ಆ ಕನಸುಗಳು ನಿಮ್ಮ ಎದುರಿಗೆ ಚದರಿ ಹೋಗಿವೆ, ಕಮರಿ ಹೋಗಿವೆ. ಇದರಿಂದ ನಿಮಗೆ ತುಂಬ ಆಯಾಸವಾಗಿದೆ. ಅಂದರೆ ಅದು ಎಷ್ಟು ಅಂದರೆ ನೀವು ಎತ್ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ. ಅಂದರೆ ಶಕ್ತಿ ಇದೆ ದೇಹಕ್ಕೆ, ಆದರೆ ಆಯಾಸ ಮನಸ್ಸು ಎಷ್ಟೊಂದು ಹೊಂದಿದೆ ಅಂದರೆ ಆ ಒಂದು ದುಃಖದಿಂದ ನಿಮಗೆ ಏನಪ್ಪ ಹೀಗಾಗೋಯಿತು, ಎಲ್ಲ ಒಳ್ಳೇದಾಗ್ತಾ ಇದೆ ಅಂದ ತಕ್ಷಣವೇ ಯಾಕಪ್ಪ ಈ ರೀತಿ ಆಯಿತು ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಇಲ್ಲಿ ಒಂದಿಷ್ಟು ಬ್ಲ್ಯಾಕ್ ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿಯ ಸೂಚನೆ ಕಾಣಿಸ್ತಾ ಇದೆ. ಅಂದರೆ ನೀವು ಯಾರ ಹತ್ರನಾದ್ರು ನಿಮ್ಮ ಕನಸುಗಳನ್ನು ಶೇರ್ ಮಾಡಿಕೊಂಡಾಗ ಅವರು ಆ ದ್ರೋಹವನ್ನು ಮಾಡಿರ್ಬೋದು, ಅದ್ರ ಬಗ್ಗೆ ಏನಾದರೂ ನಿಮಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ನಿಮ್ಮ ಮೇಲೆ ಹಾನಿ ಉಂಟು ಮಾಡಿ ಈ ರೀತಿ ಆ ಕೆಲಸದಲ್ಲಿ ಅಡೆತಡೆ ತಂದಿದೆ ಅಂತೇಳಿ ಒಂದು ಕಡೆ ಕಾಣಿಸಿದರೆ, ಇನ್ನೊಂದು ಕಡೆ ನಿಮ್ಮ ಪೂರ್ವಜರ ಒಂದಿಷ್ಟು ಅಸಮಾಧಾನ ಅಂದರೆ ಅವರೆಲ್ಲೋ ಒಂದು ರೀತಿಯಲ್ಲಿ ಅತೃಪ್ತರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಅವರಿಗೆ ನೀವು ಕೊನೆ ಕ್ಷಣಗಳಲ್ಲಿ ಏನಾದರೂ ನೋವು ಕೊಟ್ಟಿರ್ಬೋದು, ಇಲ್ಲಾಂದರೆ ಅವ್ರದ್ದು ಯಾವುದೋ ಒಂದು ಆಸೆಯನ್ನು ಈಡೇರಿಸದೇ ಇರ್ಬೋದು, ಆ ರೀತಿ ಅವರನ್ನು ಕಡೆಗಣಿಸಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರಿಂದ ಕೂಡ ಆ ಮನೆ ಕಟ್ಟೋ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ನಿಮಗೆ ಅಡೆತಡೆ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಪರಿಹಾರ ಇಲ್ಲ ಅಂತಲ್ಲ, ಒಂದು ಪ್ರಶ್ನೆ ಹುಟ್ಟಿದೆ ಅಂದರೆ ಅದಕ್ಕೆ ಉತ್ತರ ಕೂಡ ಇಲ್ಲಿದ್ದೇ ಇರುತ್ತೆ. ಭಗವಂತ ಗುರುವಿನ ರೂಪದಲ್ಲಿ ನಮ್ಮ ಕೈ ಹಿಡಿಯೋದೇ ಹೀಗೆ. ಅಂದರೆ ಯಾವುದು ಅಸಾಧ್ಯ ಅಂದ್ಕೊಂಡು ನಾವು ಸೋತಿರ್ತೀವಲ್ವ, ಅದು ಅಸಾಧ್ಯ ಅಲ್ಲ, ಅದು ಹೊಸ ಪ್ರಾರಂಭದ ಸೂಚನೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನಮಗೊಂದು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಆ ಕರ್ಮದಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ತೋರಿಸ್ತಾರೆ. ಕರ್ಮ ನಮ್ಮದೇ ಆದ ಒಂದು ಫಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ಭಗವಂತನಲ್ಲಿ ನನಗೆ ಯಾಕೆ ಈ ರೀತಿ ಜೀವನ ಕೊಟ್ಟೆ, ಯಾಕೆ ಈ ರೀತಿ ನನಗೆ ಮೋಸ ಮಾಡಿದೆ, ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿದೆ ಅಂತೇಳಿ ಕೇಳೋ ರೈಟ್ಸ್, ಹಕ್ಕು ನಮಗಿಲ್ಲ. ಯಾಕಂದರೆ ನಮ್ಮದೇ ಆದ ಒಂದಿಷ್ಟು ಕರ್ಮದ ಫಲ ನಾವು ಅನುಭವಿಸ್ತಾ ಇರ್ತೀವಿ. ಆದರೆ ನೀವು ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ, ಪರಿಹಾರ ಅವರು ಖಂಡಿತ ಕೊಡ್ತಾರೆ. ಅದೇ ರೀತಿ ಇಲ್ಲಿ ನಿಮ್ಮ ಪೂರ್ವಜರ ಒಂದಿಷ್ಟು ವಿಚಾರಗಳಲ್ಲಿ ನೀವು ಅತೃಪ್ತವಾದ ಒಂದಿಷ್ಟು ನಡೆನುಡಿಯನ್ನು ತೋರಿಸಿದಿರಾ ಅನ್ನೋ ರೀತಿಯಲ್ಲಿ ತುಂಬ ಜನರಿಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಅನಾರೋಗ್ಯದ ಸಮಸ್ಯೆ ಕೂಡ ಅದಕ್ಕೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಒಂದು ಜೊತೆ ಬಟ್ಟೆನೇ ಯಾರಿಗಾದರೂ ನಿರ್ಗತಿಕರಿಗೆ ಅವರ ಹೆಸರಲ್ಲಿ ಕೊಡಿ. ಹಳೆ ಬಟ್ಟೆ ಬೇಡ, ಹೊಸ ಬಟ್ಟೆಯನ್ನೇ ಯಾರಿಗಾದರೂ ನಿರ್ಗತಿಕರಿಗೆ, ಅದನ್ನು ಕೊಂಡ್ಕೊಳ್ಳೋಕ್ಕೆ ಯಾರಿಗೆ ಒಂದಿಷ್ಟು ಅರ್ಹತೆ ಇರೋದಿಲ್ಲಲ್ವ, ಹರಕು ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾರಲ್ಲ ಅವರಿಗೆ ಕೊಟ್ಬಿಡಿ. ಸ್ವಲ್ಪ ಕಪ್ಪು ಎಳ್ಳನ್ನು ನೀರಿಗೆ ಬೆರೆಸಿ ಒಂದು ದಿನ ಬೆಳಗ್ಗೆನೇ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಳ್ತೀರಲ್ಲ, ಅದನ್ನು ಒಂದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನಿಂದ ನಿಮಗೆ ಯಾವ ರೀತಿ ಮೋಸ ಆಗಿದೆಯೋ, ದುಃಖ ಆಗಿದೆಯೋ, ತಿಳಿದು ಮಾಡಿದ್ದೀನೋ ತಿಳಿದೇ ಮಾಡಿದ್ದೀನೋ, ಇಲ್ಲ ಆ ಸಮಯದಲ್ಲಿ ನಾನು ಯಾವುದೋ ಒಂದು ಒತ್ತಡದಲ್ಲಿದ್ದನೋ, ನನಗೇನೂ ಗೊತ್ತಿಲ್ಲ, ನನ್ನಿಂದ ಒಟ್ಟಾರೆಯಾಗಿ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮದೇ ಆದ ಒಂದು ಪೀಳಿಗೆ ನಾನಾಗಿದ್ದೀನಿ, ಹಾಗಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ. ನನ್ನ ಕೆಲಸದಲ್ಲಿ ಏನು ಅಡೆತಡೆ ಉಂಟಾಗಿದೆ, ಇಲ್ಲ ಸಂತಾನದಲ್ಲಿ ಏನು ಸಮಸ್ಯೆ ಬರ್ತಾ ಇದೆಯೋ, ಮದುವೆಯಲ್ಲಿ ಏನು ಸಮಸ್ಯೆ ಬರ್ತಾ ಇದೆಯೋ, ಖಂಡಿತ ಅದರಲ್ಲಿ ಯಾವ ರೀತಿ ಸಮಸ್ಯೆ ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ, ನಿಮ್ಮ ಅನುಗ್ರಹ ಆಶೀರ್ವಾದ ಇದ್ದರೆ ಆ ಸಮಸ್ಯೆಗಳು ಕೂಡ ದೂರವಾಗ್ತವೆ. ಖಂಡಿತ ನಮ್ಮನ್ನು ಆಶೀರ್ವದಿಸಿ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಎಳ್ಳು ಬೆರೆಸಿದ ನೀರನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕು. ನಿಮ್ಮ ಮನೆಯಲ್ಲಿ ಒಂದು ಪಾಟ್ ಇಟ್ಟಿದ್ದೀರಾ ಅಂದರೆ, ಯಾವುದಾದ್ರೂ ಅದರಲ್ಲಿ ಗಿಡ ಬೆಳೆಸಿದ್ದೀರಾ, ಹೂವಿನ ಗಿಡ ಅಂದರೆ ಆ ಪಾಟ್
ಒಳಗೂ ಕೂಡ ನೀವು ನೀರನ್ನು ಹಾಕ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಅದೊಂದು ನೀವು ಒಂದು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಯಾಚಿಸಿದ ನೀರಾಗಿರುತ್ತೆ. ಹಾಗಾಗಿ ಅಲ್ಲೊಂದು ಕೃತಜ್ಞತಾ ಭಾವ ಅನ್ನೋದಿರುತ್ತೆ. ಖಂಡಿತ ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇದು ನಾನಿಲ್ಲಿ ಕೆಲವರಿಗೆ ಪರಿಹಾರವನ್ನು ಹೇಳ್ತೀನಿ, ಅದಕ್ಕೆ ಸಮಸ್ಯೆ ಏನು ಬಂದಿರುತ್ತಲ್ಲ ಅದು ಕೂಡ ಕನೆಕ್ಟ್ ಆದಾಗ ಈ ರೀತಿ ಪರಿಹಾರಗಳು ಕೂಡ ಕೆಲವೊಂದು ಸಾರಿ ಹೇಳ್ಬಿಡ್ತೀನಿ ಅಲ್ಲೇ. ಹಾಗಾಗಿ ಇದನ್ನು ಯಾರಿಗೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೋ ಆ ರೀತಿಯಾಗಿ ನೀವೇನಾದರೂ ನಡೆ ನುಡಿ ಹೊಂದಿ, ಇಲ್ಲ ನಿಮ್ಮ ಮನೆಯವರು ಯಾರೋ ಅವರಿಗೆ ದುಃಖ ಕೊಟ್ಟಿದ್ದು ನಿಮಗೆಲ್ಲಾದರೂ ನೆನಪು ಬಂದಿತ್ತು ಅಂದರೆ ಈ ರೀತಿ ಅವರಿಗೊಂದು ಅಪಾಲಜಿ ಅಂದರೆ ಕ್ಷಮೆಯನ್ನು ಕೇಳಿಬಿಡಿ. ಕ್ಷಮೆಯನ್ನು ಕೇಳಿದ್ರೆ ನೀವು ಅಲ್ಲಿ ಕಳ್ಕೊಳ್ಳೋದೇನಿಲ್ಲ, ಪಡ್ಕೊಳ್ಳೋದೇ ಹೆಚ್ಚಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾರ ಹತ್ರನೇ ಆಗಲಿ ಒಂದು ತಪ್ಪು ಆಯಿತಾ ಒಂದು ಕ್ಷಮೆಯನ್ನು ಕೇಳಿಬಿಟ್ರೆ ಅಲ್ಲಿ ನೀವು ಕಳ್ಕೊಳ್ಳೋದು ಏನಿಲ್ಲ, ನಾನು ತಗ್ಗಿದೇ ಇಲ್ಲ ಅನ್ನೋ ರೀತಿಲಿ, ಇಲ್ಲ ಅವರಿಗೆ ಮೇಲುಗೈ ಆಯಿತು ನಾನೇ ಅವ್ರ ಎದುರಿಗೆ ಕ್ಷಮೆ ಯಾಚಿಸ್ತೆ ಅನ್ನೋದಲ್ಲ, ಸೋತು ಗೆಲ್ತೀರ. ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಅಂದ್ಕೊಳ್ಬೋದು ನನ್ನ ಎದುರಿಗೆ ಬಂದು ಕ್ಷಮೆ ಯಾಚಿಸಿದ್ರು ಅನ್ನೋ ರೀತಿಲಿ ಕೆಲವ್ರು ಹೇಳ್ಬೋದು. ನಾನಿದು ಪಿತೃಗಳ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಈಗ ಹಾಗೆ ಯಾವುದೋ ಒಂದು ಆಫೀಸಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ನಿಮ್ಮ ವೈಯಕ್ತಿಕ ಒಂದು ವಿಚಾರದಲ್ಲೇ ಆಗಿರ್ಬೋದು, ಕ್ಷಮೆಯನ್ನು ಕೇಳಿದ ತಕ್ಷಣ ನೀವು ಅವ್ರಿಗಿಂತ ಸಣ್ಣವರಾಗೋದಿಲ್ಲ, ನೀವು ಸೋತು ದೊಡ್ಡವರಾಗಿರ್ತೀರ. ಅದರ ಅರಿವು ಅವರಿಗಿರೋದಿಲ್ಲ. ಯಾಕಂದರೆ ಕ್ಷಮೆಯನ್ನು ನೀವು ಕೇಳಿದಾಗ ಏನಾಗುತ್ತೆ, ನಿಮ್ಮಲ್ಲಿರೋ ಒಂದಿಷ್ಟು ದೋಷ ಅಹಂಕಾರ ಆಗಿರ್ಬೋದು, ಒಂದಿಷ್ಟು ಬ್ಲಾಕೇಜ್ಗಳಾಗಿರ್ಬೋದು ಆ ಕ್ಷಣನೇ ರಿಮೂವ್ ಆಗುತ್ತೆ. ಆದರೆ ಎದುರಿಗಿದ್ದವರು ಏನೋ ಹಮ್ಮಿನಿಂದ ಹೇಳ್ಕೊಳ್ತಿರ್ತಾರಲ್ಲ, ಅವ್ರು ನನ್ನ ಹತ್ರ ಕ್ಷಮೆ ಕೇಳಿದ್ರು ಅನ್ನೋ ರೀತಿಲಿ ಅವ್ರದ್ದು ಯಾವುದೇ ರೀತಿ ಒಂದು ಅಹಂಕಾರ ಆಗಿರ್ಬೋದು, ಅಹಂ ಆಗಿರ್ಬೋದು, ನೆಗೆಟಿವ್ ಒಂದಿಷ್ಟು ದೋಷಗಳಾಗಿರ್ಬೋದು ಅವರು ರಿಮೂವ್ ಆಗಿರೋದಿಲ್ಲ, ಇನ್ನೂ ಮತ್ತಷ್ಟು ಅವ್ರು ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ನೀವು ಸೋತು ಗೆದ್ದವರಾಗಿರ್ತೀರ. ಹೆದರೋದೇನು ಬೇಡ. ಏನಾದರೂ ಒಂದು ವಿಚಾರ ನಿಮ್ಮಲ್ಲಿ ತುಂಬ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂದರೆ ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಕೇಳಿಕೊಂಡು ಆ ಎನರ್ಜಿಯನ್ನು ಅವರನ್ನು ರಿಮೂವ್ ಮಾಡಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಿ. ಅಂದರೆ ನೀವಲ್ಲಿ ಒಂದಿಷ್ಟು ಕಳ್ಕೊಳ್ಳೋದೇ ಉತ್ತಮ. ಅವರ ಒಂದು ಎನರ್ಜಿಯನ್ನು ನೀವು ರಿಮೂವ್ ಮಾಡಿ ಮುಂದೆ ಹೋಗಬೇಕು. ಖಾಲಿ ಮಾಡ್ಕೊಳ್ಳಿ ಆ ಜಾಗವನ್ನು, ಹೊಸದು ತುಂಬಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಒಂದಿಷ್ಟು ದೇವತೆಗಳ ಅನುಗ್ರಹ ನಿಮ್ಮ ಮೇಲಿದೆ. ಅದು ನಿಮ್ಮ ಕುಲದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಅವರ ಸೇವೆಯನ್ನು ನೀವು ಮಾಡಲಿಕ್ಕೆ ಮುಂದಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಿದೆ. ಇದು ಖಂಡಿತ ಕೃತಜ್ಞತಾಪೂರ್ವಕವಾದ ಸೇವೆಯಾಗಿದೆ. ಅಂದರೆ ನೀವು ಹಿಂದೆ ಯಾವ ಊರಲ್ಲಿ ಹುಟ್ಟಿದ್ರೋ ಇಲ್ಲ ಬೆಳೆದಿದ್ರೋ ಅಲ್ಲಿ ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ನಿರ್ಧಾರ ಮಾಡಿದರೆ ಖಂಡಿತ ಇದು ತುಂಬ ಒಳ್ಳೆಯ ವಿಚಾರ ಅಂತ ಕನೆಕ್ಟ್ ಆಗ್ತದೆ. ಇದು ನೀವು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ನೋದಕ್ಕಿಂತ ಆ ದೇವರು ಅಲ್ಲಿರುವ ಒಂದು ಎನರ್ಜಿ ನಿಮ್ಮಿಂದ ಆ ಸೇವೆಯನ್ನು ಸ್ವೀಕರಿಸೋಕ್ಕೆ ಇಚ್ಛಿಸ್ತಾ ಇದೆ. ಹಾಗಾಗಿ ಅದು ಸಾಧ್ಯವಾಗ್ತದೆ ಖಂಡಿತ. ಅಂದರೆ ಸಮಯ ಅದಕ್ಕೆ ಬಂದಿದೆ ಅಂದರೆ ಅದಕ್ಕೆ ಒಂದು ಕಾರಣ ಕೊಡದೆ ಖಂಡಿತ ಅಲ್ಲಿ ಹೋಗಿ ಆ ಒಂದು ಸೇವೆಯನ್ನು ಸ್ವೀಕರಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅಡೆತಡೆಗಳು ನಿವಾರಣೆ ಆಗೋದ್ರ ಜೊತೆಗೆ ಏನೋ ಒಂದಿಷ್ಟು ಸಣ್ಣ ಸಣ್ಣ ಸಮಸ್ಯೆಗಳು ಬರೋದ್ರಲ್ಲಿದೆ, ಅದು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸಾಯಿ ಸಚ್ಚರಿತ್ರೆಯನ್ನು ಕೂಡ ನೀವು ದಾನದ ರೂಪದಲ್ಲಿ ಕೊಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಇಲ್ಲ ಯಾರದ್ದೋ ಹೆಸರಿಗೆ ಅಂದರೆ ಒಳ್ಳೆಯದಾಗಲಿ ಇಲ್ಲ ಅವರಿಗೇನೋ ಒಂದು ಚೇತರಿಕೆ ಕಾಣಲಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಪಾರಾಯಣ ಮಾಡ್ತಾನೂ ಇರ್ಬೋದು, ಇಲ್ಲ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಖಂಡಿತ ಇದು ನಿಮ್ಮ ಒಂದು ಸ್ವಾರ್ಥದ ಉದ್ದೇಶ ಅಲ್ಲ, ನಿಸ್ವಾರ್ಥದ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ಅವರಿಗೆ ನೀವು ಇದನ್ನು ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀರಾ. ಆದರೆ ಅದು ನಿಮಗೆ 10 ಪಟ್ಟು ಮರಳುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೂ ಒಳ್ಳೆಯದಾಗುತ್ತೆ, ಅದ್ರ ಜೊತೆಗೆ ಅದರ ಪುಣ್ಯ ಕೂಡ ನಿಮಗೆ ಮತ್ತೆ ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದರೆ ನೀವೇನು ಕೊಡ್ತೀರೋ ಅದು ಮರಳಿ ಬರೋದು ಶತಸಿದ್ಧ. ಅದು ಕೆಟ್ಟದೇ ಕೊಡಿ ಒಳ್ಳೆಯದೇ ಕೊಡಿ. ಹಾಗಾಗಿ ಇಲ್ಲಿ ನೀವು ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿದ್ದೀರ ಅಂದರೆ ನಿಮ್ಮ ಒಂದಿಷ್ಟು ದೋಷಗಳು ನಿವಾರಣೆ ಆಗ್ತಾ ಇದ್ದಾವೆ. ಹಾಗೆ ಒಂದಿಷ್ಟು ಏಂಜಲ್ಸ್ ಎನರ್ಜಿಗಳು ಕೂಡ ಕನೆಕ್ಟ್ ಆಗ್ತದೆ. ಇದು 1111 ನಂಬರ್ ಆಗಿರ್ಬೋದು, 777 ಆಗಿರ್ಬೋದು, ಇಲ್ಲ ಒಂದಿಷ್ಟು ಪಕ್ಷಿಗಳಾಗಿರ್ಬೋದು, ಇಲ್ಲ ಒಂದಿಷ್ಟು ಚಿಟ್ಟೆಗಳಾಗಿರ್ಬೋದು, ನಿಮ್ಮನ್ನು ಯಾಕೋ ಇತ್ತೀಚೆಗೆ ತುಂಬ ಸುತ್ತುವರಿತಾ ಇದ್ದಾವೆ, ತುಂಬ ಕಾಣಿಸ್ತಾ ಇದ್ದಾವೆ ಅಂಥೇಳಿ ನಿಮಗೆ ಅನುಭವಕ್ಕೆ ಬಂದಿದೆ. ಇಲ್ಲ ಯಾವುದೋ ಒಂದು ಮರವನ್ನು ನೋಡಿದಾಗ ನಿಮಗೆ ಅದನ್ನು ನೋಡಿದಾಗಲೆಲ್ಲ ಅದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಗೆ ಏನಾದರೂ ಫೀಲ್ ಆದಾಗ, ಹಿಂದೆ ಯಾವಾಗೂ ಈ ರೀತಿ ಅನುಭವ ಆಗಿಲ್ಲ. ಹಾಗೆ ಒಂದು ಸ್ವಲ್ಪ ಹೊತ್ತು ನಾನು ಮೌನವಾಗಿ ಕೂತ್ಕೊಳ್ಬೇಕು, ತಂಗಾಳಿ ಬೀಸಬೇಕು, ಅದನ್ನು ಅನುಭವ ಹೊಂದಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ಒಂದಿಷ್ಟು ಏನೋ ದೈವಾನುಗ್ರಹದ ಎನರ್ಜಿ ಅಂದರೆ ಏಂಜಲ್ಸ್ ಎನರ್ಜಿ ಅಂದರೆ ದೇವದೂತರ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ಅವರು ನಿಮ್ಮನ್ನು ಹೀಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ, ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿ ಕೊಡಲಿಕ್ಕೆ, ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಸಂಖ್ಯೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಇಲ್ಲ ನಿಮಗೆ ಇಷ್ಟವಾದವರು ಕನೆಕ್ಟ್ ಆಗಿ ಮೆಸೇಜ್ ಹಾಕೋದಾಗಿರ್ಬೋದು, ಹಾಗೆ ಯಾರೋ ನಿಮಗೆ ಇಷ್ಟವಾದವರ ಮುಖ ನೋಡಿದ ತಕ್ಷಣ ನಿಮ್ಗೆ ತುಂಬ ಖುಷಿಯಾಗತ್ತಪ್ಪ, ಎಲ್ಲ ನೋವನ್ನು ಮರೆತು ಬಿಡ್ತೀರಾ ಅಂದರೆ ಆ ಕ್ಷಣ ಕಣ್ಣು ಮುಚ್ಚಿ ನೀವು ನಂಬಿದ ಗುರುವಿಗೆ ಕೃತಜ್ಞತೆಯನ್ನು ತಿಳಿಸಿ. ಅಂದರೆ ಕೃತಜ್ಞತೆಗಳು ಬಾಬಾ ಅನ್ನೋ ರೀತಿಯಲ್ಲಿ, ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ತು, ಸಂತೋಷ ಸಿಕ್ತು, ಸಮೃದ್ಧಿ ಬಂತು ನನಗೆ ನನ್ನ ಜೀವನಕ್ಕೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡಿ ಒಂದು ಕೃತಜ್ಞತೆಯನ್ನು 3 ಬಾರಿ ಸಲ್ಲಿಸೋದ್ರಿಂದ, ಧನ್ಯವಾದಗಳು ಕೃತಜ್ಞತೆಗಳು ಅಂತೇಳಿ ಸಲ್ಲಿಸೋದ್ರಿಂದ ಅದು ಮತ್ತೆ ಈ ಬ್ರಹ್ಮಾಂಡಕ್ಕೆ, ವಿಶ್ವಕ್ಕೆ ಹರಡುತ್ತೆ. ಅಂದರೆ ನೀವು ಯಾವ ಬೀಜವನ್ನು ಬಿತ್ತುತ್ತಾ ಇದ್ದೀರಿ ಅಲ್ಲಿ ಒಂದು ಅದರಿಂದ ಅನುಭವ, ತುಂಬ ಸುಂದರವಾದ ಅನುಭವ ಹೊಂದಿ ನೀವು ಅದರ 10 ಬೀಜಗಳನ್ನು ಬಿತ್ತುತ್ತಾ ಇದ್ದೀರಾ ಕೃತಜ್ಞತೆಗಳನ್ನು ಹೇಳುವ ಮೂಲಕ. ಆ ಬೀಜಗಳು ಮತ್ತೆ ಮೊಳಕೆ ಹೊಡೆದು ಅದೇ ರೀತಿ ಪ್ರತಿಫಲವಾಗಿ ನಿಮ್ಮ ಬಳಿ ಬರ್ತವೆ. ಹಾಗಾಗಿ ಇಲ್ಲಿ ನೀವು ಆದಷ್ಟು ಒಳ್ಳೆಯ
ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಯೋಜಿಸಿ. ನಿಮ್ಮ ಜೀವನದಲ್ಲಿ ಕಷ್ಟ ಇದೆ, ಸಮಸ್ಯೆ ಇದೆ, ನೀವೇನು ಅಂದ್ಕೊಂಡಿದ್ರೆ ಆ ಕೆಲಸಗಳು ಅಡೆತಡೆ ಆಗ್ತಾ ಇದ್ದಾವೆ. ಒಂದೊಂದು ಸಾರಿ ನೀವು ಯಾರಿಗೋ ಸಹಾಯ ಮಾಡಿದರೆ ಅವರೇ ನಿಮ್ಮನ್ನು ತಿರಸ್ಕರಿಸಿ ಇನ್ನೊಬ್ಬರ ಕಡೆ ಹೋಗ್ತಾ ಇರ್ಬೋದು. ಇಲ್ಲ ಯಾವುದೋ ರೀತಿಲಿ ಅದು ಹೇಳೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಆ ರೀತಿ ಅನುಭವ ಆದಾಗಲೂ ಕೂಡ ನಿಮ್ಮನ್ನು ಬಾಬಾ ಸ್ವತಃ ಯಾವುದೋ ರೂಪದಲ್ಲಿ ಅವರ ಬಳಿ ಕರ್ಸ್ಕೊಂಡಿದ್ದಾರೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಅವ್ರು ಹೀಲ್ ಮಾಡ್ತಾಯಿದ್ದಾರೆ, ಗೈಡ್ ಮಾಡ್ತಾಯಿದ್ದಾರೆ. ನಾನು ಯಾರು ಕೈ ಬಿಟ್ಟರು ನಾನು ನಿನ್ನನ್ನು ಕೈ ಬಿಡೋಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು, ಸಮಾಧಾನವಾಗಿರೋದನ್ನು ಕಲಿ, ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿ. ನೀನು ಒಂಟಿ ಅಲ್ಲ. ಈ ಸಮಯದಲ್ಲಿ ನಿನಗೆ ಏರಿಳಿತ ಕಾಣಿಸ್ತಾ ಇದೆ ಅಂದರೆ ಇದು ಕೊನೆಯೂ ಅಲ್ಲ, ಇದು ಹೊಸ ಆರಂಭದ ಸೂಚನೆಯಾಗಿದೆ. ಸ್ವಲ್ಪ ಹುಡುಕು, ಸ್ವಲ್ಪ ಶಾಂತವಾಗಿ ಯೋಚಿಸು. ನಿನ್ನ ಒಳಗೆ ಒಂದು ಧ್ವನಿ ಬರುತ್ತೆ, ಅದರ ಆಧಾರದ ಮೇಲೆ ತೀರ್ಮಾನ ತಗೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದು ಬಿಟ್ಟು ನೀವು ಈಗ ಒಂದಿಷ್ಟು ಪರಿಸ್ಥಿತಿಗಳನ್ನು ಕಂಡು ಇದೇ ನನ್ನ ಜೀವನ ಮುಗ್ದೋಯ್ತು, ಇದೇ ನನ್ನ ಹಣೆ ಬರ ಅನ್ನೋ ರೀತಿಲಿ ಒಪ್ಕೊಳ್ಳೋದಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ಹಣೆ ಬರಹವನ್ನು ಬದಲಾಯಿಸೋ ಶಕ್ತಿ ಯಾರಿಗೂ ಇಲ್ಲ. ಹಾಗಂತ ಹಣೆ ಬರ ಅದೇ ಅನ್ನೋ ರೀತಿಲಿ ಒಪ್ಕೊಂಡು ಇರುವುದು ಸರಿಯಲ್ಲ. ಯಾಕಂದರೆ ಪ್ರಯತ್ನ ಪಟ್ಟರೆ ನಿಮ್ಮ ಹಣೆ ಬರಹವನ್ನು ನೀವು ಬದಲಾಯಿಸ್ಕೊಳ್ಬೋದಿತ್ತು ಅಂತೇಳಿ ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಏನು ಮಾಡ್ತೀರಾ? ಹಾಗಾಗಿ ಇಲ್ಲಿ ಯಾವುದನ್ನು ನೀವು ಜಡ್ಜ್ ಮಾಡೋ ಹಾಗಿಲ್ಲ. ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ ಅಂತೇಳಿ ಜಡ್ಜ್ ಮಾಡೋ ಅಧಿಕಾರ ನಮ್ಮದಲ್ಲ, ಕರ್ಮ ಮಾಡೋ ಅಧಿಕಾರ ಮಾತ್ರ. ಅದು ಒಳ್ಳೆಯ ಉದ್ದೇಶದ ಕರ್ಮ. ಪ್ರಾರಬ್ಧ ಏನೋ ಗೊತ್ತಿಲ್ಲ, ಭವಿಷ್ಯ ಏನೋ ಗೊತ್ತಿಲ್ಲ, ಆದರೆ ಈಗ ವರ್ತಮಾನ ಅಂತೂ ನಿಮಗೆ ಗೊತ್ತಾ? ಇವತ್ತಿನ ದಿನ ನೀವು ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತಲ್ವ? ಅದ್ರ ಕಡೆ ದೃಷ್ಟಿ ಹರಿಸಿ ಸಾಕು. ಮುಂದಿನ ಭವಿಷ್ಯ ತಾನಾಗಿ ಸುಂದರವಾಗಿ ರೂಪುಗೊಳ್ತಾ ಹೋಗುತ್ತೆ. ನಾನು ಅದನ್ನು ರೂಪಿಸಿಕೊಡ್ತೀನಿ ಅಂತೇಳಿ ಗುರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಕೆಲವೊಂದಿಷ್ಟು ಜನರನ್ನು ನಿಮ್ಮ ಜೀವನದಿಂದ ಕಟ್ ಮಾಡಿದ್ದೀರಾ. ಇನ್ನೂ ಒಂದಿಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಜನರನ್ನು ಕಟ್ ಮಾಡಬೇಕು ಅಂದರೆ ಸಂಬಂಧದಲ್ಲಿ ಅವರು ಅನಿವಾರ್ಯವಾಗಿ ಇರಬೇಕು, ನಿಜ. ಹಾಗಂತ ಅತಿಯಾದ ಅಂಟುವಿಕೆ ಬೇಡ ಅನ್ನೋ ರೀತಿಲಿ. ಹಾಗೆ ಒಂದಿಷ್ಟು ವಿಚಾರಗಳಲ್ಲಿ ಕ್ಲಿಯರ್ ಅಂದರೆ ಸ್ಪಷ್ಟೀಕರಣ ನೀವು ತಗೊಳ್ಬೇಕು. ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಮುಂದೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಒಂದಿಷ್ಟು ಸ್ಪಷ್ಟವಾದ ನಿರ್ಧಾರ ನೀವು ತಗೊಳ್ಳಿಲ್ಲ ಅಂದರೆ ನೀವು ಅದಕ್ಕೆ ಅಂಟ್ಕೊಂಡಿರ್ತೀರ. ನಿಮ್ಮ ಒಂದಿಷ್ಟು ವಿಚಾರಗಳಲ್ಲಿ ನೀವು ಮುಂದುವರಿಯೋಕ್ಕೂ ಸಾಧ್ಯ ಇಲ್ಲ. ಆತ್ಮವಿಶ್ವಾಸದಿಂದ ನೀವು ಸರಿ ಇದೆ ಅಂದರೆ ಕೆಲವರನ್ನು ತಿದ್ದಬೇಕು ಅಂದರೆ ಅವ್ರು ಹೇಳೋದಕ್ಕೆಲ್ಲ ಅನಿವಾರ್ಯವಾಗಿ ಒಪ್ಕೊಂಡೆ ಅವರನ್ನು ತಿದ್ದಬೇಕು ಅಂತ ಇಲ್ಲ. ಆತ್ಮವಿಶ್ವಾಸದಿಂದ ಅವರು ನೀವು ಹೇಳ್ತಾ ಇರೋದು ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿ ಕೂಡ ನೀವು ಅವರನ್ನು ತಿದ್ಬೋದು. ಯಾಕಂದರೆ ಇಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅನಿವಾರ್ಯವಾಗಿ ಬದುಕೋದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಬೆಲೆಯನ್ನು, ಮೌಲ್ಯವನ್ನು, ನಿಮ್ಮ ಒಂದು ಸ್ವಾಭಿಮಾನವನ್ನು ಕಳ್ಕೊಂಡಂಗೆ ಆಗುತ್ತೆ. ಹಾಗಂತ ಅವರ ಒಂದಿಷ್ಟು ಜವಾಬ್ದಾರಿಗಳನ್ನು ನೀವು ತಿರಸ್ಕರಿಸಿ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಮೌಲ್ಯವನ್ನು ಕೂಡ ಇಲ್ಲಿ ಕಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಹಾಗೆ ನಿಮ್ಮನ್ನು ಗುರುವು ಒಂದು ಸಚ್ಚರಿತ್ರೆ ಪಾರಾಯಣದ ಮೂಲಕ, ಹಾಗೆ ನೀವು ದೀಪಾರಾಧನೆ ಮಾಡ್ತಿದ್ರೆ ಅಲ್ಲ, ಅದರ ಮೂಲಕ ಹೀಲ್ ಮಾಡ್ತಿದ್ರೆ. ಯಾಕಂದರೆ ಅವರೇ ಸ್ವತಃ ಹೇಳಿದರೆ ಸಚ್ಚರಿತ್ರೆಯ ಒಂದೊಂದು ಅಕ್ಷರವೂ ಕೂಡ ನನ್ನ ಜೀವಂತ ಉಪಸ್ಥಿತಿ ಇದ್ದ ಹಾಗೆ. ಅದನ್ನು ನೀನು ಮುಟ್ತಾ ಇದ್ದ ಹಾಗೆ ನಿನಗೆ ಶಾಂತಿ ಸಿಗುತ್ತೆ. ಅದನ್ನು ಓದ್ತಾ ಇದ್ದ ಹಾಗೆ ನಿನ್ನ ಮನದಲ್ಲಿರುವ ಒಂದಿಷ್ಟು ದೋಷಗಳು, ಹಾಗೆ ಪ್ರಾರಬ್ಧ ಕರ್ಮದಲ್ಲಿರುವ ಒಂದಿಷ್ಟು ದೋಷಗಳು ದೂರ ಆಗೋದ್ರ ಜೊತೆಗೆ ಆ ಪ್ರಾರಬ್ಧ ಕರ್ಮವನ್ನು ನೀನು ಹೇಗೆ ಒಳ್ಳೆಯ ಕರ್ಮವನ್ನು ಆಗಿಸ್ಕೊಂಡು ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಈ ವರ್ತಮಾನದಲ್ಲಿ ನಿನ್ನ ಮೂಲಕವೇ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ. ಹಾಗಾಗಿ ಗ್ರಂಥಗಳ ಪಾರಾಯಣ, ಅದು ಭಗವದ್ಗೀತೆ ಆಗಿರ್ಬೋದು, ಹಾಗೆ ದೇವಿ ಪುರಾಣ ಆಗಿರ್ಬೋದು, ಹಾಗೆ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಗುರುವಿನದ್ದಾಗಿರ್ಬೋದು, ಯಾವುದೇ ಒಂದು ದೇವರ ನಾಮಸ್ಮರಣೆ ಮಾಡ್ತಾ ಇದರಿಂದ ನಿಮಗೆ ಈ ಬೆನಿಫಿಟ್ಸ್ ಈಗ ಸಿಗ್ತಾ ಇದೆ. ಆದರೆ ನೀವು ಹೇಳ್ತಾ ಇದ್ದೀರಾ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಆದರೂ ನನ್ನ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಹೇಳಿ. ಖಂಡಿತ ಕಷ್ಟಗಳು ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ಅವು ಕೊನೆಗೊಳ್ಳುವ ಸಮಯ ಬಂದಿದೆ ಅಂತ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಒಂದಿಷ್ಟು ಸಂಧಿವಾತ, ಮೊಣಕಾಲು ನೋವು ಆಗಿರ್ಬೋದು, ಇದರಲ್ಲಿ ಒಂದಿಷ್ಟು ನಿಮಗೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಓಡಾಡಿ, ಹಾಗೆ ಸ್ವಲ್ಪ ಧ್ಯಾನ ಮಾಡಿ, ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಸ್ವಲ್ಪ ನೀರು ಹೆಚ್ಚಾಗಿ ಕುಡೀರಿ. ಹಾಗೆ ಸ್ವಲ್ಪ ಇಲ್ಲಿ ನೀವು ಕೆಂಪು ಬಣ್ಣದ ಹಣ್ಣುಗಳನ್ನು ತಿನ್ನೋದಾಗಿರ್ಬೋದು, ಇಲ್ಲ ಕೆಂಪು ಬಣ್ಣದ ಹೂಗಳನ್ನು ನೀವು ಗಣಪತಿಗಾಗಿರ್ಬೋದು, ಗುರುವಿಗೆ ಹಳದಿ ಬಣ್ಣದ ಹೂಗಳನ್ನಾಗಿರ್ಬೋದು ಅರ್ಪಿಸುವ ರೀತಿಲಿ ಒಂದು ಗರಿಕೆ ಆಗಿರ್ಬೋದು, ಇಲ್ಲ ಎಕ್ಕದ ಹೂಗಳನ್ನಾಗಿರ್ಬೋದು ಗಣಪತಿಗೆ ಅರ್ಪಿಸಿ. ಖಂಡಿತ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ, ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಂದರೆ ಸ್ವಲ್ಪ ಓಡಾಡಿ, ಒಂದೇ ರೀತಿಯಲ್ಲಿ ನನಗೆ ನೋವು ಸಮಸ್ಯೆ ಅಂತ ಹೇಳಿಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಕೊನೆಯವರೆಗೂ ನಿಮ್ಮ ಒಂದಿಷ್ಟು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ನೀವೇ ಸ್ವಯಂ ಪ್ರಯತ್ನ ಪಡಬೇಕು. ಹಾಗೆ ಇಲ್ಲಿ ಒಂದಿಷ್ಟು ಹಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ವಸತಿ, ಇವು ಒಂದಿಷ್ಟರಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ. ವೈಯಕ್ತಿಕ ಜೀವನ ಮತ್ತು ಮಾನಸಿಕ ಸ್ಥಿತಿ ಇಲ್ಲಿ ಒಂದಿಷ್ಟು ಸಮತೋಲನದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈಗ ನೀವು ತುಂಬ ಭಾವನಾತ್ಮಕವಾಗಿ ಅಳ್ತಾ ಇರ್ಬೋದು, ಚರ್ಚೆ ಮಾಡ್ತಾ ಇರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಏನು ನಿರ್ಧಾರ ತೊಗೊಳ್ಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಆದರೆ ಅದೇನು ಆಗಬೇಕು ಅದು ಆಗ್ತಿರುತ್ತೆ. ಅದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಉದ್ದೇಶ ಏನಾದರೂ ಇದ್ದರೆ ಅದನ್ನು ನೀವು ನಂಬಿದ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿಬಿಡಿ, ಸೆರೆಂಡರ್ ಮಾಡಿಬಿಡಿ. ಯಾಕಂದರೆ ನಿಮ್ಮ ಕೈಯಲ್ಲಿ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಪ್ರಯತ್ನ ಮಾತ್ರ ನಿಮ್ಮದಾಗಿರುತ್ತೆ. ಅದು ಪ್ರಯತ್ನ ಒಳ್ಳೆಯ ಉದ್ದೇಶದ ಕರ್ಮದಿಂದ ಕೂಡಿದೆ ಅಂದರೆ ಖಂಡಿತ ಇಲ್ಲಿ ನಿಮಗೆ ಗುರುವು ಸಹಾಯ ಮಾಡ್ತಾರೆ.
ನಿಮ್ಮ ಮಗಳ ವಿಚಾರ ಆಗಿರ್ಬೋದು, ಇಲ್ಲ ಒಂದಿಷ್ಟು ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ನಿಮಗೊಂದಿಷ್ಟು ಸತ್ಯ ತಿಳಿದಿದೆ. ಅದು ನಿಮಗೆ ಅರಗಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಹಾಗಂತ ಅದನ್ನು ಹೊರಗೆ ಹೇಳೋಕ್ಕೂ ಬರೋದಿಲ್ಲ. ಹೊರಗೆ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನು ನೀವೇ ಸರಿಪಡಿಸ್ಕೊಳ್ಳಿ. ಗುರುವಿನ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಯಾರನ್ನೂ ನಂಬಿ ಹೇಳ್ಕೊಳ್ಳೋದು ಬೇಡ. ಗುರುವಿನಲ್ಲಿ ಹಾಗೆ ಅದಕ್ಕೆ ಏನಾದರೂ ಯಾರು ಅದಕ್ಕೆ ಗುರಿಯಾಗಿದ್ದಾರಲ್ಲ ಅವ್ರ ಹತ್ರ ಒಂದಿಷ್ಟು ಸ್ವಲ್ಪ ಸಮಾಧಾನವಾಗಿ ಕುಳಿತು ಚರ್ಚೆ ನಡೆಸಿ, ಸರಿ ಆಗಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ದೀರ್ಘಕಾಲದ ಒಂದಿಷ್ಟು ಗುರಿಗಳನ್ನು ತಲುಪುವ ಸಾಮರ್ಥ್ಯ ನಿಮಗೆ ಖಂಡಿತ ಬರುತ್ತೆ. ಹಾಗಾಗಿ ಒಂದಿಷ್ಟು ಪರಿಹಾರಗಳು ಇಲ್ಲಿ ನಿಮಗೆ ಕನೆಕ್ಟ್ ಆಗಿದ್ದಾವಲ್ವ, ಅವುಗಳನ್ನು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೂಳೆಗಳಾಗಿರ್ಬೋದು, ಹಲ್ಲುಗಳಾಗಿರ್ಬೋದು, ಉಗುರುಗಳಾಗಿರ್ಬೋದು, ಪಾದಗಳಾಗಿರ್ಬೋದು, ಇಲ್ಲ ಗುದದ್ವಾರ ಆಗಿರ್ಬೋದು, ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಇದರಿಂದ ನೀವು ನಿಯಂತ್ರಿಸ್ಬೋದು. ಹಾಗಾಗಿ ಇಲ್ಲಿ ಒಂದಿಷ್ಟು ಕೆಂಪು ಬಣ್ಣದ ಹಣ್ಣುಗಳನ್ನು ತಿನ್ನಿ, ಹಾಗೆ ಅದನ್ನು ದೇವರಿಗೆ ನೈವೇದ್ಯ ಕೊಡಿ. ಯಾರಿಗಾದರೂ ಭಿಕ್ಷುಕರಿಗೆ ಒಂದು ದಾನವಾಗಿ ಕೊಡಿ. ಹಾಗೆ ಕೆಂಪು ಹೂಗಳನ್ನು ಗಣಪತಿ ದೇವಸ್ಥಾನಕ್ಕೆ, ಹಳದಿ ಬಣ್ಣದ ಹೂಗಳನ್ನು ಗುರುವಿನ ದೇವಸ್ಥಾನಕ್ಕೆ, ಬಿಳಿ ಬಣ್ಣದ ಹೂಗಳನ್ನು ಲಕ್ಷ್ಮಿಯ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಒಂದಿಷ್ಟು ಹಣದ ಬ್ಲಾಕೇಜಲ್ಲಿರುವ ಒಂದಿಷ್ಟು ವಿಚಾರಗಳಾಗಿರ್ಬೋದು, ಹಾಗೆ ಒಂದಿಷ್ಟು ವಿಪರೀತ ಆಯಾಸ ಆಗ್ತಾ ಇದೆ ನಿಮ್ಮ ದೇಹಕ್ಕೆ, ಕೈಕಾಲು ನೋವು, ಸೆಳೆತ ಇಂಥದ್ದೇನಾದ್ರು ನಡೀತಾ ಇದೆ ಅಂದರೆ ಅದು ದೂರ ಆಗುತ್ತೆ. ಸ್ವಲ್ಪ ಹೊತ್ತು ಕುಳಿತು ಅಲ್ಲಿ ಅದನ್ನು ಕೊಟ್ಟ ಮೇಲೆ ಧ್ಯಾನ ಮಾಡಿ ಬನ್ನಿ. ಯಾರಿಗಾದ್ರು ನಿರ್ಗತಿಕರಿಗೆ ಕೊಟ್ಟ ನಂತರ ಒಂದಿಷ್ಟು ಸ್ವಲ್ಪ ಸಮಯ ಬಂದು ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಶಾಂತವಾಗಿ. ಆ ಧ್ಯಾನದಲ್ಲಿ ಏನನ್ನೂ ಬೇಡಬೇಡಿ, ಕೇಳಬೇಡಿ. ಒಂದಿಷ್ಟು ಭಯ ನಿವಾರಣೆ ಆಗುತ್ತೆ, ಆತಂಕ ನಿವಾರಣೆ ಆಗುತ್ತೆ, ಶಾಂತವಾಗುತ್ತೆ ಮನಸ್ಸು. ಆಗ ಸರಿಯಾದ ತೀರ್ಮಾನವನ್ನು ತಗೊಳ್ತೀರಾ. ಹಣದ ಮೂಲಗಳು ಸ್ವಲ್ಪ ತೆರೆದುಕೊಳ್ತವೆ, ಅಭಾವ ಕಡಿಮೆ ಆಗ್ತದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೀವನದಲ್ಲಿ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಎದುರಾಗ್ತಾ ಇರುವ ಸವಾಲುಗಳನ್ನು ಎದುರಿಸಿ ಅದು ಬಿಟ್ಟು ಹಿಂಸರಿಬೇಡಿ. ಮುನ್ನಡೆಯುವ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಆಗಲೇ ನಿಮಗೆ ಅಲ್ಲಿ ಏನು ವಾಸ್ತವ ಒಂದಿಷ್ಟು ಸ್ಥಿತಿಗತಿಗಳು ಗೊತ್ತಾಗೋದು. ನಂತರ ನೀವು ನಿರ್ಧಾರ ತಗೊಳ್ತೀರಿ. ಎಲ್ಲಿಯವರೆಗೂ ಅದರಲ್ಲಿ ಭಯ ಪಡ್ತೀರೋ ಅಲ್ಲಿಯವರೆಗೂ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸೋಕ್ಕಾಗದೆ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಅದನ್ನು ಬಿಡೋಕ್ಕೂ ಆಗೋದಿಲ್ಲ, ಅದನ್ನು ಬದಲಾಯಿಸೋಕ್ಕೂ ಆಗೋದಿಲ್ಲ ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಳ್ತೀರಾ. ಹಾಗಾಗಿ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮಗೆ ಒಂದು ಅರ್ಹತೆ ಇದೆ. ಅದು ಕೆಲಸ ಮಾಡೋ ಜಾಗದಲ್ಲಿ, ಉದ್ಯೋಗ, ಒಂದು ಯಾವುದೋ ಒಂದು ಕಚೇರಿಯಲ್ಲಿ ಇದ್ದೀರಾ, ಉನ್ನತ ಅಧಿಕಾರಿಗಳ ಒಂದು ವಿಚಾರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಸಹೋದ್ಯೋಗಿಗಳ ಎದುರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲು ಭಯ ಪಡ್ತಾ ಇದ್ದಾರೆ. ಅರ್ಹತೆ ಇದ್ರೂ ಕೂಡ ಪ್ರಮೋಷನ್ ಅಥವಾ ಯಶಸ್ಸು ಸಿಗದೆ ಇದರಿಂದನೇ ನಿಮಗೆ ಕಾಡ್ತಾ ಇದೆ. ಹಾಗಾಗಿ ನೀವು ಕೆಲವು ವಿಚಾರಗಳಲ್ಲಿ ಬ್ಲಾಕೇಜನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಪ್ರಮೋಷನ್ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ, ಮದುವೆ ಯೋಗ ಇದ್ದರೂ ಕೂಡ ಆಗ್ತಾ ಇಲ್ಲ, ಅದು ಕೂಡ ಯಾಕೋ ಸ್ವಲ್ಪ ಹಿಂದೆ ಸರಿಯೋದು, ಆ ಕಡೆ ಈ ಕಡೆ ಆಗೋದು ಆಗ್ತಾಯಿದೆ. ಅದು ತಾಯ್ತನದ ವಿಚಾರದಲ್ಲೂ ಕೂಡ ಆಗ್ತಾ ಇದೆ. ಅಂದರೆ ಎಲ್ಲ ಪರಿಸ್ಥಿತಿಗಳಿಗೂ ಹೊರಗೆ ಒಂದು ಸಮಸ್ಯೆಗೆ ಪರಿಹಾರ ಹುಡ್ಕೋದು ಅಂತಲ್ಲ, ಆ ಸಮಸ್ಯೆಗೆ ಪರಿಹಾರ ನಿಮ್ಮೊಳಗೂ ಇರುತ್ತೆ. ನೀವು ಕೂಡ ಕಂಡುಕೊಳ್ಬೇಕು. ಎರಡೂ ಕಡೆಯಿಂದ ಪ್ರಯತ್ನ ಪಡಿ. ಅಂದರೆ ಆಸ್ಪತ್ರೆಗೂ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಒಂದು ಸರಿ ನೀವು ಕೂಡ ನಿಮ್ಮನ್ನು ಸರಿಯಾಗಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಧ್ಯಾನ ಮಾಡಿ ಗುರುವಿನದ್ದು. ಹಾಗೆ ಆ ಧ್ಯಾನದಲ್ಲಿ ಗುರುವಿನ ಧ್ಯಾನ 11 ಬಾರಿ ಮಾಡಿ, ಓಂ ಸಾಯಿ ಭಗವತೆ ನಮಃ ಅಂತ ಹೇಳಿ 11 ಬಾರಿ ಜಪಿಸಿದ ನಂತರ ಲಂ ಅನ್ನುವ ಮಂತ್ರವನ್ನು ನೀವು ಜಪಿಸಬೇಕು. ಧ್ಯಾನದಲ್ಲಿ ಲಂ, ಲಾ ಮತ್ತು 0, ಲಂ ಎಂಬ ಬೀಜ ಮಂತ್ರವನ್ನು ಪಠಿಸಿ. ಇದರಿಂದ ಒಂದಿಷ್ಟು ಚಕ್ರದ ಬ್ಲಾಕೇಜ್ ನಿವಾರಣೆ ಆಗುತ್ತೆ. ಆಗ ನೀವು ಒಂದಿಷ್ಟು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗ್ತೀರಾ. ಆಗಬೇಕು. ನೀವು ಪ್ರತಿದಿನ ಬೆಳಗ್ಗೆ ಒಂದು ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಹಾಗೆ ಕೆಂಪು ಬಣ್ಣದ ಆಹಾರಗಳನ್ನು ಸೇಬು, ದಾಳಿಂಬೆ, ಬೀಟ್ರೂಟು ಅತಿ ಹೆಚ್ಚಾಗಿ ಸೇವಿಸಿ. ಹಾಗೆ ದಾಳಿಂಬೆ ಹಣ್ಣನ್ನು ಒಂದು ಲಕ್ಷ್ಮಿಯ ಮಂದಿರಕ್ಕೆ ಬಿಳಿ ಬಣ್ಣದ ಹೂಗಳೊಂದಿಗೆ ಕೊಟ್ಟು ಬನ್ನಿ. ಮತ್ತೊಮ್ಮೆ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ದಾಳಿಂಬೆ ಹಣ್ಣನ್ನು, ಕೆಂಪು ದಾಸವಾಳದ ಹೂವನ್ನು ನೀವು ಗಣಪತಿಯ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಹಳದಿ ಬಣ್ಣದ ಹೂವು ಹಾಗೆ ಕಡಲೆಬೇಳೆಯನ್ನು ಗುರುವಿನ ಮಂದಿರಕ್ಕೆ, ಬಾಬಾರವರ ಮಂದಿರಕ್ಕೆ ಕೊಟ್ಟು ಬನ್ನಿ. ಅನೇಕ ರೀತಿಯ ಒಂದಿಷ್ಟು ಸಮಸ್ಯೆಗಳು ಖಂಡಿತ ಪರಿಹಾರ ಆಗುತ್ತೆ. ಶಾಂತವಾಗಿಟ್ಕೊಳ್ಳಿ, ಧ್ಯಾನ ಮಾಡಿ. ಯಾವುದನ್ನೂ ಕೂಡ ನೀವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆದರೆ ಭಗವಂತನ ಗುರುವಿನ ಮಾರ್ಗದರ್ಶನ, ದಯೆ, ಕರುಣೆ ಇದ್ದರೆ ಖಂಡಿತ ನೀವು ಅದನ್ನು ಮಾಡ್ತೀರಾ. ಅಸಂಭವ ಅನ್ನೋದೇನಿಲ್ಲ, ಸಂಭವವಾಗುತ್ತೆ. ನೀವು ಅವ್ರ ಜೊತೆ ಯಾವ ರೀತಿ ಸಂಪರ್ಕಕ್ಕೆ ಒಳಗಾಗ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ಬಾಬಾ ಅವರು ನಿಮಗೆ ಒಂದು ಸಂಪರ್ಕ ಹೊಂದಿದ್ದಾರೆ. ಕನಸುಗಳ ಮೂಲಕ ಆಗಿರ್ಬೋದು, ಇಲ್ಲ ನೀವು ಅವರನ್ನು ಎಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ ಬಯಸ್ತೀರೋ ಆ ಜಾಗದಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದರೆ ಅವರು ಭರವಸೆ ತುಂಬ್ತಾ ಇದ್ದಾರೆ. ನೀನು ನೆನೆಸ್ಕೊಂಡಿದ್ದು ಅಂದರೆ ನಿಷ್ಕಲ್ಮಶ ಭಾವದಿಂದ ಏನು ನೆನೆಸ್ಕೊಳ್ತೀಯೋ, ಪ್ರಾರ್ಥಿಸ್ತೀಯೋ ಅದಾಗತ್ತೆ ನೋಡು. ಅದಕ್ಕೆ ಸಾಕ್ಷಿ ನಾನೇ ಆಗಿದ್ದೀನಲ್ವಾ. ನೀನು ಕರೆದ ತಕ್ಷಣ ಬಂದಿದ್ದೀನಿ, ನಿನಗೆ ಸಹಾಯ ಮಾಡಿದ್ದೀನಿ. ಹಾಗೆ ನೀನು ಏನೆಲ್ಲ ಒಳ್ಳೇದು ಬಯಸ್ತೀಯೋ ಅದಾಗತ್ತೆ. ನಂಬಿಕೆ ಇಟ್ಟು ಅದರಲ್ಲೂ ಈಗಿನ ವಿಶ್ವಾಸವನ್ನೇ ಇಟ್ಟು ನೋಡು, ಖಂಡಿತ ಅದು ನಡೆಯುತ್ತೆ ಅನ್ನೋ ರೀತಿ ಹೇಳೋಕ್ಕೂ ಕೂಡ ಅವರು ಪದೇ ಪದೇ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಾಗೆ ಹಳದಿ ಬಣ್ಣದ ಹಣ್ಣು ಅಂದರೆ ಬಾಳೆಹಣ್ಣಾಗಿರ್ಬೋದು, ಹಾಗೆ ಲಿಂಬೆ ಹಣ್ಣಾಗಿರ್ಬೋದು, ಅರಿಶಿಣ ಆಗಿರ್ಬೋದು ಸ್ವಲ್ಪ ಬಳಸುವ ಅಭ್ಯಾಸವನ್ನು ಮಾಡ್ಕೊಳ್ಳಿ.
ಈಗಿನ ಎನರ್ಜಿಗೆ ನಿಮ್ಮ ಮನಸ್ಥಿತಿ ಹೇಗಿತ್ತು, ಅದಕ್ಕೆ ಒಂದಿಷ್ಟು ವಿಚಾರಗಳು ಕನೆಕ್ಟ್ ಆಗಿದ್ದಾವೆ. ಅದಕ್ಕೆ ತಕ್ಕ ಹಾಗೆ ಏನು ಮಾಡ್ಕೊಳ್ಳಪ್ಪ ಅನ್ನೋ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಇತ್ತೇನೋ ಅದಕ್ಕೆ ಪರಿಹಾರವೂ ಕೂಡ ಕನೆಕ್ಟ್ ಆಗಿದೆ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಖಂಡಿತ ನೀವು ನಂಬಿಕೆ ಇಟ್ಟು ಭಗವಂತನನ್ನು ಕರೆದಿದ್ದೀರಲ್ವ, ಗುರುವನ್ನು ಅವ್ರು ಬಂದಿದ್ದಾರಲ್ವ, ನಿಮ್ಮ ಸಹಾಯ ಮಾಡಿದಾರಲ್ವ, ಅದೇ ರೀತಿ ನೀವು ನಂಬಿಕೆ ಇಟ್ಟು ಯಾವುದೇ ರೀತಿ ಒಂದಿಷ್ಟು ವಿಚಾರವನ್ನು ನೀವು ತಗೊಂಡ್ರೂ ಕೂಡ ಅದು ಅದೇ ರೀತಿ ಪರಿವರ್ತನೆ ಕಾಣುತ್ತೆ. ಅದನ್ನೇ ಇಲ್ಲಿ ಬಾಬಾರವರು ನಿಮಗೆ ಸುವಿಸ್ತಾರವಾಗಿ ಈ ಎನರ್ಜಿಯ ಮೂಲಕ ಕನೆಕ್ಟ್ ಮಾಡಿ ತಿಳಿಸಿದ್ದಾರೆ. ನನ್ನನ್ನು ನೀನು ಕರೆದೆ ಅಲ್ವ ನಂಬಿಕೆಯಿಂದ, ಆಗ ನಾನು ನಿನ್ನ ಎದುರಿಗೆ ಬಂದೆ ತಾನೆ. ಅದೇ ನಂಬಿಕೆ ಇಟ್ಟು ನೀನು ಯಾವ ವಿಚಾರದಲ್ಲಿ ಪರಿವರ್ತನೆ ಕಾಣಬೇಕು ಅಂತ ಇದೆಯೋ ಆ ವಿಚಾರದಲ್ಲಿ ಧೈರ್ಯವಾಗಿ ಮುಂದುವರಿ. ಪರಿಸ್ಥಿತಿಗಳು ಎಂಥದ್ದೇ ಇರಲಿ, ನಾನು ನಿನ್ನ ಜೊತೆಗಿದ್ದೀನಿ, ಸಂಭಾಳಿಸ್ತೀನಿ, ಹೆದರಬೇಡ. ಹೆದರಿದರೆ ಆ ಪರಿಸ್ಥಿತಿಗಳು ನಿನ್ನನ್ನು ಹೆದರಿಸ್ತವೆ, ಅವು ಅಲ್ಲೇ ಇರ್ತವೆ. ನೀನು ಮಾತ್ರ ಓಡ್ತಾನೆ ಇರ್ತೀವಿ ಜೀವನದಲ್ಲಿ. ಓಡೋದು ಬೇಡ, ನಿಂತು ಅವುಗಳನ್ನು ಎದುರಿಸು, ನಾನು ನಿನ್ನ ಜೊತೆಗಿದ್ದೀನಿ. ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಒಂದಿಷ್ಟು ದುಡುಕಿನ ನಿರ್ಧಾರವನ್ನು ತಗೊಂಡಿದ್ದೀರಾ, ಅಲ್ಲಿಂದ ಹೊರಗೆ ಬಂದರೆ ನಾನು ಚೆನ್ನಾಗಿರ್ತೀನಿ ಅಂಥೇಳಿ ಇನ್ನೊಂದು ಕಡೆ ಬಂದಿರ. ಈಗ ಹೇಗಾಗಿದೆ ಅಂದರೆ ಕುದಿಯುತ್ತಿರುವ ಎಣ್ಣೆ ಬಾಣಲಿಯಿಂದ ಹಾರಿ ಮತ್ತೆ ಬೆಂಕಿಗೆ ಬಿದ್ದ ಅನುಭವ ಅನುಭವಿಸ್ತಿದ್ರಿ. ಇದು ನಿಮ್ಮ ಸ್ವತಃ ನಿರ್ಧಾರದಿಂದ ಆಗಿರುವ ತಪ್ಪಾಗಿದೆ ಅಲ್ವಾ. ಹಾಗಾಗಿ ಇದನ್ನು ಮೊದಲೇ ನೀವು ಗುರುವಿನ ಶರಣದಲ್ಲಿ ಹಾಕಿದರೆ ಅಲ್ಲಿ ನಿಮಗೆ ಒಂದಿಷ್ಟು ಸೂಚನೆಗಳು ಸಿಕ್ತಿತ್ತು. ಅದು ಶಾಂತವಾಗಿ ಅರ್ಥ ಮಾಡ್ಕೊಳ್ಬೋದಿತ್ತು. ಅದು ನಿಮಗೆ ಅರ್ಥ ಮಾಡಿಸೋಕೆ ಪ್ರಯತ್ನವೂ ಕೂಡ ಪಟ್ಟಿದ್ರು ಅವರು. ಆದರೆ ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಭೌತಿಕ ಮಾಯೆಗೆ, ಸುಖದ ಮೋಹಕ್ಕೆ ಸಿಲುಕಿ ಆ ನಿರ್ಧಾರದಲ್ಲಿ ಮುಂದುವರೆದ್ರಿ. ಈಗ ಅಲ್ಲಿಂದ ನಿಮಗೆ ತುಂಬ ಸಮಸ್ಯೆ ಆಗ್ತದೆ. ಮತ್ತೊಂದು ಭೌತಿಕ ಸುಖವನ್ನು ಅರಸಿ ಹೊರಟಿದ್ದೀರಾ. ಯೋಚನೆ ಮಾಡಿ ಮತ್ತೊಮ್ಮೆ. ಯಾಕಂದರೆ ಎಲ್ಲಿಯವರೆಗೂ ನೀವೇನಾದರೂ ಪಾಠ ಕಲಿಬೇಕಲ್ವಾ, ಕಲಿಸ್ತಾ ಇದ್ದಾರೆ. ಒಂದಾಯಿತು, ಎರಡಾಯಿತು, ಎರಡು ಹತ್ರನೂ ನಿಮಗೆ ಪಾಠ ಸಿಕ್ಕಿದೆ, ಕಲಿದೆ ನೀವು ಇದ್ದಿದ್ದೀರಾ. ಹಾಗಾಗಿ ಮುಂದಿನದು ಕೂಡ ದಾರಿ ತೆರೆದಿದೆ. ಅಲ್ಲಿ ನೀವು ಹೋದರೆ ಅಲ್ಲೂ ಅದೇ ರೀತಿ ಆಯಿತು ಅಂದರೆ ನಿಮ್ಮನ್ನು ನೀವು ಕ್ಷಮಿಸೋಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬಿದ್ದು ಹೋಗ್ತೀರಾ. ಹಾಗಾಗಿ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಮನಸ್ಥಿತಿ ಕನೆಕ್ಟ್ ಆಗಿದೆ. ಇವತ್ತಿನ ಒಂದಿಷ್ಟು ವಿಚಾರಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಬಾಬಾ ನಿಮಗೆ ಪ್ರತಿ ಕ್ಷಣದಲ್ಲೂ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ಸರಿ ತಪ್ಪುಗಳ ಮಧ್ಯೆ ಅಂತರ ನೀವು ಗುರುತಿಸುವಂತಾಗಿದೆ. ಆದರೂ ಕೂಡ ಸರಿಯನ್ನು ದೂರ ತಳ್ಳಿ ತಪ್ಪನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಇದೇ ನಿಮ್ಮ ಪ್ರಾರಬ್ಧ ಕರ್ಮ. ಅದನ್ನು ನೀವು ಅನುಭವಿಸ್ತಿರಲೇಬೇಕು. ಆಗ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದೇ ಆಗತ್ತೆ ಅಲ್ವಾ. ಹಣೆ ಬರಹವನ್ನು ಬದಲಾಯಿಸ್ಕೊಳ್ಬೇಕು, ನನ್ನ ಕರ್ಮವನ್ನು ಕಳ್ಕೊಳ್ಬೇಕು, ಒಂದು ಒಳ್ಳೆಯ ಉತ್ತಮವಾದ ದಡವನ್ನು ಸೇರಬೇಕು ಅಂದರೆ ಗುರುವಿನ ಶರಣದಲ್ಲಿ ಸಮರ್ಪಣೆ ಆಗಿದ್ದೀರಾ ಅಂದರೆ ಅವರ ಧ್ವನಿಯನ್ನು ನೀವು ಕೇಳಿಸ್ಕೊಳ್ಬೇಕು ಅಂದರೆ ಶಾಂತವಾಗಿ ಧ್ಯಾನವಾಗಿ ಅವರ ನಾಮಸ್ಮರಣೆ ಮಾಡ್ತಾ ಸರಿ ತಪ್ಪುಗಳ ಅಂತರವನ್ನು ಗುರುತಿಸಿ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಸಂದೇಶ ಸಿಗ್ತಾ ಇದೆ. ಹಾಗಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.